ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಶಮ್ಸ್. ಮತ್ತೆ ಒಂದ್ಸಾರಿ ಕಾಸ್ 24 ಜಕೂರಿ ಯಾರ್ಡ್ಗೆ ಬಂದಿದ್ದೀನಿ. ಇವ್ರ ಹತ್ರ ಈ ಸರಿ ಏನಾಗಿದೆ ಅಂತ ಕೇಳಿದ್ರೆ, ನೀವು ಇಯರ್ ಎಂಡಿಂಗ್ ಕ್ಲೋಸಿಂಗ್ಗೆ ನಿಮಗೆ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಹಾಕಿದ್ದಾರೆ. ಸೊ ಇದರಲ್ಲಿ ಲಾಸ್ಟ್ ಟೈಮ್ಗೂ ಕೂಡ ಕೋಟ್ ಮಾಡಿದ್ದು ಪ್ರೈಸಸ್ ಇಂದ ಈ ಸಾರಿ ಪ್ರೈಸ್ ಅಲ್ಲಿ ನಿಮಗೆ ಯಾವುದೋ ಒಂದು ಕಾರ್ ಮೇಲೆ 30,000, ಯಾವುದೋ ಒಂದು ಕಾರ್ ಮೇಲೆ 40, 50, 60, 70 ಈ ತರ ತುಂಬಾನೇ ಡಿಸ್ಕೌಂಟ್, ಯೂಸ್ ಡಿಸ್ಕೌಂಟ್ ಕೊಟ್ಟು ಈ ಸಾರಿ ಈ ಇಯರ್ ಅಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾನು ನಿಮ್ಮನೆಯಲ್ಲಿ ಕೂಡ ಈ ಸಾರಿ ಈ ಸ್ಟಾಕ್ ಕ್ಲಿಯರೆನ್ಸ್ ಆಗಕ್ಕೆ ನಿಮ್ಗೊಂಥರ ಹೇಳ್ಬೇಕಂದ್ರೆ ಒಂದು ಲಾಭ ಆಗುತ್ತೆ. ಈ ಸರಿ ನಾನು ವಿಡಿಯೋ ಮಾಡಿದ್ರೆ ನಿಮಗೆ ಒಳ್ಳೆ ಪ್ರೈಸಸ್ ಅಲ್ಲಿ ಕಾರ್ ಸಿಗುತ್ತೆ ಅಂತ ನಾನು ನಿಮ್ಗೋಸ್ಕರ ಬ್ಯಾಂಗ್ಳೂರ್ ಜಕೂರ್ ಯಾರ್ಡ್ ಕಾಸ್ 24 ಅಲ್ಲಿ ಬಂದಿದ್ದೀನಿ. ಸೊ ಅದೇ ರೀತಿ ನೀವು ನನ್ನ ಚಾನಲ್ ಅಲ್ಲಿ ಮೊದಲನೇ ಸಾರಿ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲಾ ಗಾಡಿ ಪ್ರತಿಯೊಂದು ಮಾಡೆಲ್, ಕಿಲೋಮೀಟರ್ಸ್ ಮತ್ತೆ ಎಷ್ಟು ಗಾಡಿ ನಿಮಗೆ ಪ್ರೈಸಸ್, ಮುಂಚೆ ಏನ್ ಪ್ರೈಸಸ್ ಇತ್ತು, ಸೊ ಈಗ ನೆಕ್ಸ್ಟ್ ಏನ್ ಪ್ರೈಸಸ್ ಕೊಡ್ತಾ ಇದ್ದಾರೆ ಕ್ಲಿಯರೆನ್ಸ್ ಸೇಲ್ಗೆ ಅಂತ ನಾನು ನಿಮಗೆ ಪೂರ್ತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದೇ ರೀತಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡಿ. ಇದರಲ್ಲಿ ನಿಮಗೆ ಪ್ರತಿಯೊಂದು ಮಲ್ಟಿ ಬ್ರ್ಯಾಂಡ್ ಕಾರ್ಸ್ ಇವ್ರ ಹತ್ರ ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲಿ ಇದೆ. ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಈ ಸರಿ ಕಾರ್ ಸಿಗ್ತಾ ಇದೆ. ಸೊ ದಯವಿಟ್ಟು ಇವತ್ತಿನ ವಿಡಿಯೋ ಮಾತ್ರ ನೀವು ಮಿಸ್ ಮಾಡಕ್ ಹೋಗ್ಬೇಡಿ. ಸೊ ವಿಡಿಯೋ ಮಾತ್ರ ಫುಲ್ ನೋಡ್ತಾನೆ ಇರಿ. ಸೊ ಬನ್ನಿ ಸ್ಟಾರ್ಟ್. ಸೊ ವೀಕ್ಷಕರೇ, ನಾನು ನಿಮ್ಗೆ ಹೇಳ್ದೆ ಈ ಸಾರಿ ಇಯರ್ ಎಂಡ್ ಸೊ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿಗಳು ಕೊಟ್ಬಿಡ್ತಾ ಇದ್ದಾರೆ ಕಾಸ್ 24 ಅಲ್ಲಿ ಅಂತ. ಸೊ ಕಾಸ್ 24 ಜಕೂರ್ ಯಾರ್ಡ್ ಅಲ್ಲಿ ಇದ್ದೀನಿ ನಾನು ಇವತ್ತು. ಇವ್ರ ಸ್ಟಾಕ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 700+ ಕಾರ್ ಸ್ಟಾಕ್ ಅಲ್ಲಿ ಇದ್ದಾರೆ. ಸೊ ಅಷ್ಟೆಲ್ಲ ಗಾಡಿಗಳನ್ನ ನಿಮ್ಗೆ ನಿಜವಾಗ್ಲೂ ತೋರ್ಸಕ್ಕಾಗಲ್ಲ, ಅಷ್ಟು ತೋರಿಸ್ತಾ ಇದ್ರೆ ನಿಜವಾಗ್ಲೂ ಕತ್ಲೆ ಅಂತೂ ಆಗ್ಬಿಡ್ತದೆ ಅಲ್ಲಿ. ಬಟ್ ಹಾಗೂ ಕೂಡ ನಿಮ್ಗೆ ವಿಡಿಯೋ ಅಂತೂ ಮುಗ್ಸಕ್ ಚಾನ್ಸಸ್ ಇಲ್ಲ. ಸೊ ಕೆಲವು ಗಾಡಿಗಳು ಮಾತ್ರ ನಿಮ್ಗೆ ತೋರಿಸ್ತೀನಿ. ಎಸ್ಪೆಷಲಿ ನಾನು ನಿಮ್ಗೆ ಮಾರುತಿ ಗಾಡಿಗಳು ಮಾತ್ರ ತೋರಿಸ್ತೀನಿ. ಈ ಗಾಡಿ ನೋಡ್ತಾ ಇದೀರಲ್ಲ, 2015 ಮಾಡೆಲ್ VXi ವರ್ಷನ್ ಇರುತ್ತೆ. 2015 ಮಾಡೆಲ್ VXi ವರ್ಷನ್, 52,000 ಕಿಲೋಮೀಟರ್ ಮಾತ್ರ ನಿಮ್ಗೆ ಈ ಗಾಡಿ ಓಡಿರುತ್ತೆ. ಈ ಕಾರಲ್ಲಿ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗುತ್ತೆ, ಲೆದರ್ ಸೀಟ್ ಕವರ್ ಸಿಗುತ್ತೆ, ಅಡಿಷನಲ್ ಫಿಟೆಡ್ AC, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಕಂಪನಿ ಫಿಟೆಡ್ ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್, ಪವರ್ ವಿಂಡೋ ಎಲ್ಲ ಇರುತ್ತೆ. ಈ ಗಾಡಿ ತುಂಬಾನೇ ಕಡಿಮೆ ಓಡಿರೋದು ಮಾತ್ರ. ಎಷ್ಟು ಓಡಿದೆ ಅಂತ ಕೇಳ್ತೀರಾ? ಈ ಗಾಡಿ ಓಡಿರೋದು ನಿಮ್ಗೆ ಬರೀ 52,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಗಾಡಿ ನೋಡ್ತಾ ಇದ್ದೀರಾ, ಸ್ವಲ್ಪ ಕೊಳೆ ಆಗಿರ್ಬೋದು, ಗಲೀಜಾಗಿರ್ಬೋದು, ಬಟ್ ಏನಂತ ಹೇಳಿದ್ರೆ ನಿಮಗೆ ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಸಣ್ಣ ಪುಟ್ಟ ನಿಮ್ಗೆ ಲೈಟ್ ಆಗಿ ಡ್ಯಾಮೇಜ್, ಈ ಡೋರ್ ಮಾತ್ರ ನಿಮ್ಗೆ ಒಂದು ಡ್ಯಾಮೇಜ್ ಆಗಿರುತ್ತೆ. ಸೊ ನಾನು ನಿಮ್ಗೆ ಹತ್ರದಿಂದ ತೋರಿಸ್ಕೊಡ್ಬಿಡ್ತೀನಿ. ಈ ಗಾಡಿ ನಿಮ್ಗೆ ಕೆಲಸ ಇರೋದು ಇದ್ರಲ್ಲಿ ಏನಂತ ಕೇಳಿದ್ರೆ, ಈ ಕಡೆ ಒಂದು ಡೆಂಟ್ ಆಗಿರೋದು ಇಷ್ಟೇ. ಗಾಡಿ ಮಾತ್ರ ಒಂದು ಡೋರ್ ಮಾತ್ರ ನೀವು ರೆಡಿ ಮಾಡಿಸ್ಕೊಂಡ್ರೆ ನಿಮ್ಗೆ ತುಂಬಾನೇ ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಕಂಪ್ಲೀಟ್ ಗಾಡಿ ಒರಿಜಿನಲ್ ಇರುತ್ತೆ. ಈ ಗಾಡಿ ನಿಮ್ಗೆ KA 35 ರಿಜಿಸ್ಟರ್ಡ್ ಪೆಟ್ರೋಲ್ ಎಂಜನ್. ಆಕ್ಚುಯಲ್ ಪ್ರೈಸ್ ಇದ್ದಿದ್ದು ಈ ಗಾಡಿ ಇದು ಬಂದು 5,46,000 ರೂಪಾಯಿ ಮುಂಚೆ ಕೋಟ್ ಮಾಡ್ತಿದ್ರು. ಬಟ್ ಈ ಸಾರಿ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಹೇಳಿ ಈ ಗಾಡಿ ಈಗ 4,79,000 ರೂಪಾಯಿಗೆ ಮಾತ್ರ ಈ ಸಾರಿ ನಿಮ್ಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ತುಂಬಾನೇ ಡಿಸ್ಕೌಂಟ್ ಆಗೋಗಿದೆ. EMI ಅಲ್ಲಿ ತಗೋಬೇಕು ಅಂತ ಇದ್ರೆ, ಲೋನಲ್ಲಿ ಗಾಡಿ ತಗೋಬೇಕು ಅಂತ ಹೇಳಿದ್ರೆ ಈ ಕಾರ್ 9,365 ರೂಪಾಯಿಯಲ್ಲಿ ನಿಮ್ಗೆ ಈ ತಿಂಗಳಲ್ಲಿ 9,365 ರೂಪಾಯಿ ಮಾತ್ರ ನೀವು ತಿಂಗಳಲ್ಲಿ ಕಟ್ಟಬೇಕಾಗುತ್ತೆ. ಡೌನ್ ಪೇಮೆಂಟ್ ಕೂಡ ನೀವು ಫುಲ್ ಡೌನ್ ಪೇಮೆಂಟ್ ಕಟ್ಟಬೇಕು ಅಂತ ಏನೂ ಇರಲ್ಲ. ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾನೇ ಚೆನ್ನಾಗಿ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ಗೆ 80 to 90% ಫುಲ್ ಲೋನೇ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಬೆಸ್ಟ್ ಪ್ರೈಸ್. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ಹಾಗೆ ನೋಡ್ತಾನೆ ಇರಿ, ನೆಕ್ಸ್ಟ್ ಗಾಡಿ ಕೂಡ ನಿಮ್ಗೆ ತೋರಿಸ್ತೀನಿ. ವೀಕ್ಷಕರೇ, ಸೊ ಈ ಗಾಡಿ ಬಂದು ನಿಮ್ಗೆ ಮಾರುತಿ ಸುಜುಕಿ, ಓಕೆನಾ, ಮಾರುತಿ ಸುಜುಕಿ ಆಲ್ಟೋ ಇರುತ್ತೆ. 2021 ಮಾಡೆಲ್, ತುಂಬಾನೇ ಲೇಟೆಸ್ಟ್ ವೇರಿಯಂಟು, ಹೊಸ ಮಾಡೆಲ್ ಅಂತ ಕೂಡ ಹೇಳ್ಬೋದು. 2021 ಮಾಡೆಲ್ VXi ಪ್ಲಸ್ ಇದು, ಓಕೆನಾ. ಬರೀ VXi ಅಲ್ಲ, ಇದು VXi ಪ್ಲಸ್ ಇರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಮತ್ತೆ ನಿಮ್ಗೆ ಅಡಿಷನಲ್ ನಿಮ್ಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಕಸ್ಟಮರ್ ಹಾಕ್ಸಿದ್ದಾರೆ. ಗಾಡಿ ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ಕೇಳ್ತೀರಾ? ಅತಿ ಕಡಿಮೆ, ಬರೀ
14,700 ಚಿಲ್ಲರೆ ಕಿಲೋಮೀಟರ್ ಮಾತ್ರ ಗಾಡಿ ಓಡಿರುತ್ತೆ. ಓಕೆನಾ. KA03 ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಗಾಡಿ ಇರುತ್ತೆ. ಈ ಗಾಡಿ ಕೂಡ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಈ ಪ್ರೈಸ್ ಆಕ್ಚುಲಿ ಮುಂಚೆ ಬಂದು ನಿಮಗೆ 4,68,000 ಇತ್ತು, 4,68,000 ರೂಪಾಯಿ ಇತ್ತು. ಬಟ್ ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲಿ ಈ ಕಾರ್ ಪ್ರೈಸ್ ಬಂದು ನಿಮಗೆ 3,93,000ಗೆ ಕೊಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ 75,000 ರುಪೀಸ್ ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಮುಂಚೆಕ್ಕಿಂತ ಪ್ರೈಸ್ಗೆ ಈ ಸರಿ 75,000 ರೂಪಾಯಿ ನಿಮಗೆ ಕಡಿಮೆದಲ್ಲಿ ಈ ಗಾಡಿ ಕೊಡ್ತಾ ಇದ್ದಾರೆ. ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗ್ತಾ ಇದೆ. ವಾಟರ್ ವಾಶ್ ಮಾಡ್ಕೊಂಡು ಹೋಗಿದ್ರೆ ಈ ಸರಿ ನಿಮಗೆ ನಿಮ್ಮ ಮನೆ ಮುಂದೆ ಒಂದು ಹೊಸ ಲೇಟೆಸ್ಟ್ ಕಾರ್ ನಿಲ್ಸಂಗಿರುತ್ತೆ. ಈ ಕಾರಲ್ಲಿ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಮೈನರ್ ಸ್ಕ್ರಾಚಸ್ ಇರುತ್ತೆ, ಅದು ಕೂಡ ನೀವು ತಗೊಂಡೋಗಿ ಮಾಡಿಸ್ಕೋಬೇಕು. ಓಕೆನಾ. ಈ ಗಾಡಿ ಈಗ ನೀವು ಲೋನಲ್ಲಿ ತಗೋಬೇಕು ಅಂತ ಇರ್ತಾ ಇದ್ದೀರಾ. ಓಕೆ, ಲೋನಲ್ಲಿ ಎಷ್ಟಪ್ಪ ಬೀಳುತ್ತೆ ಅಂತ ಹೇಳಿದ್ರೆ ತಿಂಗಳಿಗೆ 7,683 ರೂಪಾಯಿ ನಿಮಗೆ ಕಾಸ್ಟ್ 24 ಅವರ್ದೇ ಲೋನು. ಬೇರೆ ಪ್ರೈವೇಟ್ ಫೈನಾನ್ಸ್ ಅಲ್ಲ, ಬ್ಯಾಂಕ್ ಫೈನಾನ್ಸ್ ಅಲ್ಲ, ಈ ಫೈನಾನ್ಸು ಕೂಡ ಬಂದು ನಿಮಗೆ ಕಾಸ್ಟ್ 24 ಅವರೇ ಡೈರೆಕ್ಟ್ ಆಗಿ ನಿಮಗೆ ಫೈನಾನ್ಸ್ ಅಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ. 7,683 ರೂಪಾಯಿ ತಿಂಗಳನ್ನ ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಾನು ಹೇಳಿದೆ 75,000 ರುಪೀಸ್ ಫ್ಲಾಟ್ ಡಿಸ್ಕೌಂಟ್ ಅಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ. ಮಾರುತಿ ಸುಜುಕಿ ಆಲ್ಟೋ 800 ಗಾಡಿ 2021 ಮಾಡೆಲ್ VXI ಪ್ಲಸ್ ಇದು ಗಾಡಿ ಇರುತ್ತೆ. ಸೊ ವೀಕ್ಷಕರೇ, ಅವಾಗಲೇ ನಾನು ನಿಮಗೆ 2016 ಮಾಡೆಲ್ ಗಾಡಿ ತೋರಿಸಿದೆ. ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಈ ಸರಿ ಏನಾಗಿದೆ ಅಂತ ಹೇಳಿದ್ರೆ ಮತ್ತೆ ಒಂದು ಗಾಡಿ, ಬೇರೆ ಗಾಡಿ ಸಿಕ್ಕಿದೆ. 2012 ಮಾಡೆಲ್ ಗಾಡಿ, ಸೇಮ್ ಕಲರ್, VXI 2012 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ ಇರುತ್ತೆ. ಈ ಗಾಡಿ ನಿಮಗೆ 60,000 ಕಿಲೋಮೀಟರ್ ಮಾತ್ರ ಓಡುತ್ತೆ. 60,600 ಚಿಲ್ಲರೆ ಕಿಲೋಮೀಟರ್ ಓಡಿರುತ್ತೆ. ಈ ಗಾಡಿದಲ್ಲೂ ಕೂಡ ನಿಮಗೆ ಲೆದರ್ ಸೀಟ್ ಕವರ್ ಸಿಗ್ತಾ ಇದೆ, 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗ್ತಾ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ. VXI ವೇರಿಯಂಟ್ 60,000 ಓಡಿದೆ. ಈ ಗಾಡಿ ಬಂದು KA41 ರಿಜಿಸ್ಟರ್. ಸೊ ನೋಡ್ತಾ ಇದ್ದೀರಾ, ತುಂಬಾನೇ ನೀಟ್ಲಿ ಇದೆ. ಇದರಲ್ಲಿ ನಿಮಗೆ ಸಣ್ಣ ಪುಟ್ಟ ಮೈನರ್ ಸ್ಕ್ರಾಚಸ್ ಇರುತ್ತೆ. ಡೆನ್ಸ್ ಏನಿಲ್ಲ, ಆಕ್ಸಿಡೆಂಟ್ ಏನಿಲ್ಲ, ಮೈನರ್ ಸ್ಕ್ರಾಚಸ್ ಇದು ಅದನ್ನ ಸ್ವಲ್ಪ ಪೇಂಟ್ ಟಚ್ ಅಪ್ ನೀವು ಮಾಡಿಸ್ಬೇಕಾಯ್ತದೆ. 60,000 ಕಿಲೋಮೀಟರ್ ಮಾತ್ರ ನಿಮಗೆ ಓಡಿರುತ್ತೆ. ಸೊ ಈ ಗಾಡಿ ಬಿಫೋರ್ ಆಫರ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಈ ಗಾಡಿ ಪ್ರೈಸು 4,93,000 ರೂಪಾಯಿ ಹೇಳ್ತಿದ್ರು. ಸೊ ಹಾಗಾಗಿ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾ ಇರೋದ್ರಿಂದ ಈ ಗಾಡಿ ಪ್ರೈಸ್ ಬಂದು 3,96,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ 97,000 ರೂಪಾಯಿ ಆಫ್, 97,000 ರುಪೀಸ್ ನಿಮಗೆ ಆಫ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಈಗ ಈ ಗಾಡಿ ನೀವು ಲೋನಲ್ಲಿ ತಗೋಬೇಕು ಅಂತ ಇದ್ದೀರಾ. ಸೊ ಈ ಗಾಡಿ ಪ್ರೈಸ್ ಬಂದು 7,749 ರೂಪಾಯಿ, ಅಂದ್ರೆ 7,750 ರೂಪಾಯಿ ನೀವು ತಿಂಗಳು ಕಟ್ಕೊಂಡು ಹೋಗ್ಬೇಕಾಯ್ತದೆ. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್, ಸಸ್ಪೆನ್ಷನ್, ನೀವು ಪ್ರತಿಯೊಂದು ಕೂಡ ನೀವು ಮುಂದಿಂದ ಬಂದಿಬೇಕಂದ್ರೂ ಕೂಡ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗುತ್ತೆ. ಇನ್ನ 50,000 ಕಿಲೋಮೀಟರ್ ತನಕ ನಿಮಗೆ ಇದೇ ಟೈರ್ ಆರಾಮಾಗಿ ಓಡ್ತಾ ಇರುತ್ತೆ. ಸೊ ಇದನ್ನು ಕೂಡ ನಿಮಗೆ VXI ವೇರಿಯಂಟ್ ಗ್ರೇ ಕಲರ್, ಸ್ವಲ್ಪ ಕೊಳೆ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಡಸ್ಟಿ ರೋಡ್ ಇದೆ, ಗಾಡಿಗಳು ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ಗಾಡಿ ಮಾತ್ರ ಗಲೀಜಾಗಿದೆ. ಮಿಕ್ಕಿದೆಲ್ಲ ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಅಲ್ಲಿದೆ. ಸೊ ನೆಕ್ಸ್ಟ್ ಬೇರೆ ಗಾಡಿ ಕೂಡ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ಹ್ಯುಂಡೈ i20 ಇರುತ್ತೆ. i20 ಸ್ಪೋರ್ಟ್ಸ್ ವೇರಿಯಂಟ್, ಬೇರೆ ಕಮ್ಮಿ ವೇರಿಯಂಟ್ ಅಲ್ಲ ಇದು ಬಂದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ ಇರುತ್ತೆ. 1.2 ಲೀಟರ್ ಪೆಟ್ರೋಲ್ ಎಂಜನ್, ಪೆಟ್ರೋಲ್ ಗಾಡಿ ಇರುತ್ತೆ. ಇದು ಡೀಸೆಲ್ ಅಲ್ಲ, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಅಂತ ಹೇಳಿದ್ರೆ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ತುಂಬಾನೇ ಕಡಿಮೆ ಇರುತ್ತೆ. ಮೈಲೇಜ್ ಕೇಳಿದ್ರೆ ಸೇಮ್ ಆಸ್ ವೆಲ್ ನಿಮಗೆ 16 to 17 ಪರ್ ಲೀಟರ್ ಮೈಲೇಜ್ ಕೂಡ ನೀವು ಆರಾಮಾಗಿ ಈ ಕಾರಲ್ಲಿ ತಗೋಬಹುದು. ಬಟ್ ಏನಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಸ್ಪೀಡ್ ಮೇಂಟೈನ್ ಮಾಡಬೇಕು. ನೀವು ಫುಲ್ ಹೈ ಸ್ಪೀಡ್ ಓಡಿಸೋದ್ರು ಕೂಡ ಮೈಲೇಜ್ ಕಡಿಮೆ, 80 to 100 ಸ್ಪೀಡ್ ಓಡಿಸಿ ಈ ಗಾಡಿ ಕೂಡ ನಿಮಗೆ ಆರಾಮಾಗಿ 16 to 17 ಮೈಲೇಜ್ ಅಂತೂ ಕೊಡುತ್ತೆ. 2012 ಮಾಡೆಲ್ i20 ಸ್ಪೋರ್ಟ್ಸ್ ವೇರಿಯಂಟ್ 1.2 ಲೀಟರ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇರುತ್ತೆ, ಮ್ಯಾನ್ಯುಯಲ್ ಗೇರ್ಸ್ ಇರುತ್ತೆ. ಈ ಗಾಡಿ ಕಿಲೋಮೀಟರ್ಸ್ ಓಡಿರೋದು ನಿಮಗೆ 40,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಎಷ್ಟು? 40,000. ಓನ್ಲಿ 40,000 ಕಿಲೋಮೀಟರ್ಸ್ ಮಾತ್ರ ನಿಮಗೆ ಈ ಗಾಡಿ ಓಡಿರುತ್ತೆ. KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಸೊ ಆಫರ್ ಸ್ಟಾರ್ಟ್ ಆಗಕ್ ಮುಂಚೆ ಈ ಕಾರ್ ಪ್ರೈಸ್ ಬಂದು ನಿಮಗೆ 4,65,000 ರೂಪಾಯಿ ಕೋಟ್ ಮಾಡ್ತಿದ್ರು. ಓಕೆನಾ. ಸೊ ಈ ಸರಿ ಆಫರ್ ಕೊಡ್ತಾ ಇರೋದು ಏನಪ್ಪಾ ಅಂತ ಕೇಳ್ತೀರಾ? ಆಫರ್ ಹೋಗಿ ಈ ಕಾರ್ ನಿಮ್ಗೆ 40,000 ರೂಪಾಯಿ 40,000 ಫ್ಲಾಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಬಿಫೋರ್ ಪ್ರೈಸ್ಗಿಂತ ಈ ಪ್ರೈಸ್ ಅಲ್ಲಿ 40,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಆಗೋಗಿದೆ. ಇವತ್ತಿನ ಪ್ರೈಸ್ ಬಂದು 4,24,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ಈ ಗಾಡಿಯಲ್ಲೂ ಕೂಡ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗ್ತಾ ಇದೆ. ಟೈರ್ ಇನ್ನೊಂದು 50,000-60,000 ರೂಪಾಯಿ 50,000 ಕಿಲೋಮೀಟರ್ ತನಕ ನಿಮ್ಗೆ ಟೈರ್ ಚೇಂಜ್ ಮಾಡೋದು ಕೂಡ ಟೆನ್ಷನ್ ಇರಲ್ಲ. ಓಕೆನಾ. ಈ ಗಾಡಿ ನೀವು ಲೋನಲ್ಲಿ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಈ ಗಾಡಿ ಬಂದು ನಿಮ್ಗೆ ತಿಂಗಳಿಗೆ 8,289 ರೂಪಾಯಿ ಮಾತ್ರ ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಇದಕ್ಕೂ ಕೂಡ ನಿಮ್ಗೆ 80 to 90% ಲೋನ್ ಆಗುತ್ತೆ. ಆರಾಮಾಗೆ ಕಟ್ಕೊಂಡು ಹೋಯ್ತಾ ಇರಬೇಕು. ಸೊ ನೋಡಿ, ಈ ಇಯರ್ ನಿಮ್ಗೆ
ಮುಗಿಯೋಕ್ ಮುಂಚೆ ತಗೊಂಡ್ರೆ ಈ ಪ್ರೈಸಲ್ಲಿ ನಿಮಗೆ ಈ ಗಾಡಿ ಸಿಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಸ್ಪೆಷಲ್ ವಿಡಿಯೋ ಏನಪ್ಪ ಕೇಳಿದ್ರೆ ಎಲ್ಲ ಗಾಡಿ ಮೇಲೆ ನಿಮಗೆ ಹ್ಯೂಜ್ ಡಿಸ್ಕೌಂಟ್ ಸಿಗ್ತಾ ಇರೋದಂತಹ ಗಾಡಿ. ಸೊ ನೆಕ್ಸ್ಟ್ ಗಾಡಿ ಕೂಡ ತೋರಿಸ್ತೀನಿ ಬನ್ನಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಅವಾಗಲೇ ನಮ್ಗೆ 2 ಸ್ವಿಫ್ಟ್ ತೋರಿಸಿದೆ. ಸೊ ಈ ನೆಕ್ಸ್ಟ್ ಕಾರ್ ಬಂದು ನಿಮಗೆ ಹ್ಯುಂಡೈ ಗ್ರ್ಯಾಂಡ್ ಐಟನ್ ತೋರಿಸ್ತಾ ಇದ್ದೀನಿ. ಗ್ರ್ಯಾಂಡ್ ಐಟನ್ ಅಲ್ಲಿ ಇದು ನಿಮಗೆ ಬಂದು ವಿ ಟಿ 1.2 ಸ್ಪೋರ್ಟ್ಸ್ ವೇರಿಯಂಟ್ ಕಪ್ಪ ಇಂಜನ್ ಇದರಲ್ಲಿ ನಿಮಗೆ ಸಿಗುತ್ತೆ. ಪೆಟ್ರೋಲ್ ಗಾಡಿ 1200 cc. ಸೊ ಪೆಟ್ರೋಲ್ ಗಾಡಿ ತುಂಬಾನೇ ಮೈಲೇಜ್ ಕೊಡುತ್ತೆ. ಆಲ್ಮೋಸ್ಟ್ ನಿಮಗೆ 16 to 17 ಕಿಲೋಮೀಟರ್ಸ್ ಪರ್ ಲೀಟರ್ ಮೈಲೇಜ್ ಕೂಡ ಕೊಡುತ್ತೆ. ಈ ಗಾಡಿ ಓಡಿರೋದು ನಿಮಗೆ 56,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗ್ತಾ ಇದೆ. ಗಾಡಿ ಮಾತ್ರ ನೋಡ್ತಾ ಇದ್ದೀರಾ, ಇದರಲ್ಲಿ ನಿಮಗೆ ಸ್ಕ್ರಾಚಸ್ ಡೆಂಟ್ಸ್ ಅದನ್ನು ಕೂಡ ಏನು ಸಿಗಲ್ಲ. ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಇದೆ. ಜಸ್ಟ್ 1 ವಾಟರ್ ವಾಶ್ ಅದನ್ನು ಕೂಡ ನಿಮಗೆ ಡೆಲಿವರಿ ಟೈಮಲ್ಲಿ ವಾಶ್ ಮಾಡಿ ಕೂಡ ಕೊಡ್ತಾರೆ. ಸೆಕೆಂಡ್ ಓನರ್ ಆಗಿತ್ತೆ. 56,000 ಚಿಲ್ಲರೆ ಮಾತ್ರ ಗಾಡಿ ಓಡಿರುತ್ತೆ. ಈ ಗಾಡಿ ಆಫರ್ಗಿಂತ ಕೊಡೋಕ್ ಮುಂಚೆ 5.5 ಲಕ್ಷ ರೂಪಾಯಿ 5,54,000 ರೂಪಾಯಿ ಹೇಳ್ತಿದ್ರು. ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಈ ಕಾರ್ ಪ್ರೈಸ್ ಬಂದು 5,04,000 ರೂಪಾಯಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಸೊ ಫ್ಲಾಟ್ 50,000 rupees ತಕ್ಷಣ ಕಮ್ಮಿ ಮಾಡಿ ಗಾಡಿ ಕೊಡ್ತಾ ಇದ್ದಾರೆ. 50,000 ರೂಪಾಯಿ ಮುಂಚೆ ಪ್ರೈಸ್ಗಿಂತ ಈ ಪ್ರೈಸ್ಗೆ ನಿಮಗೆ 40,000 ರೂಪಾಯಿ ಕಮ್ಮಿ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಈ ಗಾಡಿ ನೀವು 2017 ಮಾಡಲ್, ಮಾಡಲ್ ಹೇಳಕ್ ಮರ್ತಿದ್ದೆ, 2017 ಮಾಡಲ್ 2017 ಮಾಡಲ್ ಸೆಕೆಂಡ್ ಓನರ್. ಓಕೆನಾ, ಸ್ಪೋರ್ಟ್ಸ್ ವೇರಿಯಂಟ್ ಕಪ್ಪ ಇಂಜನ್ 1.2 ಲೀಟರ್ ಇರುತ್ತೆ. ಈ ಗಾಡಿ ನೀವು ಲೋನಲ್ಲಿ ತಗೋಬೇಕು ಅಂತ ಹೇಳಿದ್ರೆ ಈ ಗಾಡಿ 9,850 ರೂಪಾಯಿ ತಿಂಗಳನ್ನ ಕಟ್ಕೊಂಡು ಹೋಗ್ಬೇಕು. ನಿಮ್ದು ಪ್ರೊಫೈಲ್ ತುಂಬಾನೇ ಚೆನ್ನಾಗಿದ್ರೆ ಫುಲ್ ಲೋನ್ ಆಗುತ್ತೆ. ಇಲ್ಲ ಪ್ರೊಫೈಲ್ ಹೆಚ್ಚು ಕಡಿಮೆ ಇದೆ ಅಂತ ಹೇಳಿದ್ರೆ ನಿಮ್ಗೆ 80 to 90% ಲೋನು ಕೂಡ ಆಗುತ್ತೆ. ನನ್ನ ಪ್ರಕಾರ ತುಂಬಾನೇ ಒಳ್ಳೆ ಗಾಡಿ. ಐಟನ್ ಇದು ಗ್ರ್ಯಾಂಡ್ ಐಟನ್ ಒನ್ ಆಫ್ ದ ಬೆಸ್ಟ್ ಕಾರ್ ನಿಮ್ಗೆ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಗಾಡಿ ಕೂಡ ತೋರಿಸ್ತಾ ಇರ್ತೀನಿ, ದಯವಿಟ್ಟು ನೋಡ್ತಾ ಇರಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಮತ್ತೆ ಒಂದು ಗ್ರ್ಯಾಂಡ್ ಐಟನ್. ಓಕೆನಾ, ವೈಟ್ ಕಲರ್ ಅಲ್ಲಿ ನೋಡ್ತಾ ಇದ್ದೀರಾ. ಈ ಗಾಡಿ ಮಾಡಲ್ ಬಂದು 2018 ಮಾಡಲ್, 2018 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ಆಪ್ಷನಲ್ ಇರುತ್ತೆ, ಬರೀ ಸ್ಪೋರ್ಟ್ಸ್ ಅಲ್ಲ, ಇದು ಬಂದು ನಿಮಗೆ ಸ್ಪೋರ್ಟ್ಸ್ ಆಪ್ಷನಲ್ ಇರುತ್ತೆ. 2018 ಮಾಡಲ್ ಸಿಂಗಲ್ ಓನರ್ ಕಾರ್. ಓಕೆನಾ, ಬರೀ ಸಿಂಗಲ್ ಓನರ್ ಅಲ್ಲಿ ಇದೆ. ಇದರಲ್ಲೂ ಕೂಡ ನಿಮಗೆ 4 ಸಿಯೆಟ್ ಕಂಪನಿದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಇನ್ನ 55-60,000 ಕಿಲೋಮೀಟರ್ ತನಕ ಟೈರು ಕೂಡ ಚೇಂಜ್ ಮಾಡೋದು ಟೆನ್ಷನ್ ಇಲ್ಲ. ಓಕೆನಾ, ಈಗ ಗಾಡಿ ಎಷ್ಟಪ್ಪ ಓಡಿದೆ ಅಂತ ಕೇಳ್ತೀರಾ? 52,000 ಕಿಲೋಮೀಟರ್ ಮಾತ್ರ ನಿಮಗೆ ಓಡಿರುತ್ತೆ. ಎಷ್ಟು? ಬರೀ 52,000 ಕಿಲೋಮೀಟರ್ಸ್ ಈ ಗಾಡಿ ನಿಮಗೆ ಮಾತ್ರ ಓಡಿರುತ್ತೆ. ಪೆಟ್ರೋಲ್ ಎಂಜಿನ್. ಓಕೆನಾ, ಮೈಲೇಜ್ ಇದರಲ್ಲೂ ಕೂಡ ನೀವು ಆರಾಮಾಗಿ 16 to 17 ಮೈಲೇಜ್ ಅಂತೂ ಸಿಗುತ್ತೆ. ಓಕೆನಾ, ಸೊ ಆಫರ್ ಕೊಡೋಕ್ ಮುಂಚೆ ಈ ಗಾಡಿ ಪ್ರೈಸ್ ಇತ್ತು 5,86,000 ರೂಪಾಯಿ. ಓಕೆನಾ, ನೀವು ಪ್ರತಿಯೊಂದು ಗಾಡಿ ಡೀಟೇಲ್ಸ್ ತಿಳ್ಕೊಬೇಕಾದ್ರೆ ಜಸ್ಟ್ ಒಂದು ಈ ಕಡೆ ಬಾರ್ ಕೋಡ್ ಇರುತ್ತೆ ಗ್ಲಾಸ್ ಮೇಲೆ. ಆ ಬಾರ್ ಕೋಡ್ ಗೂಗಲ್ ಲೆನ್ಸ್ ಅಲ್ಲಿ ಹೋಗಿ ನೀವು ಮಾಡೋದು ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಇಲ್ಲಿ ಮೊಬೈಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ತೋರಿಸ್ಬಿಡ್ತದೆ. ಸೊ ಅದೇ ರೀತಿ ನಾನು ನಿಮ್ಗೆ ಎಲ್ಲ ತೋರಿಸ್ತಾ ಇರೋದು ಹಾಗೇನೆ ಸ್ಕ್ಯಾನ್ ಮಾಡಿನೇ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆನಾ, ಮತ್ತೆ ಆಫರ್ ಸ್ಟಾರ್ಟ್ ಮಾಡೋಕ್ ಮುಂಚೆ ಈ ಪ್ರೈಸ್ ಬಂದು 5,86,000 ರೂಪಾಯಿ ಕೋಟ್ ಮಾಡ್ತಿದ್ರು. ಬಟ್ ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲಿ ಈ ಗಾಡಿ, ಸೊ ಆಫರ್ ಕೊಡೋಕ್ ಮುಂಚೆ ಈ ಗಾಡಿ ಪ್ರೈಸ್ ಬಂದು 5,86,000 ರೂಪಾಯಿ ಹೇಳ್ತಿದ್ರು. ಸೊ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಮಾಡಬೇಕು, ಕಸ್ಟಮರ್ಸ್ನ ಈ ಸಾರಿ ಬೆಸ್ಟ್ ಆಫರ್ ಕೊಡಬೇಕು, ಈ ವರ್ಷ ಎಂಡ್ ಆಗಕ್ ಮುಂಚೆ ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ಈ ಗಾಡಿ ಸೇಲ್ ಮಾಡಬೇಕು ಅಂತ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 5,61,000 ರೂಪಾಯಿಗೆ ಫೈನಲ್ ಪ್ರೈಸ್ ಈ ಗಾಡಿದು ಡಿಸೈಡ್ ಮಾಡಿದ್ದಾರೆ. ಓಕೆನಾ, ಸೊ ಹಾಗಾಗಿ ನೋಡಕ್ ಹೋಗಿದ್ರೆ 25,000 ರೂಪಾಯಿ ನಿಮ್ಗೆ ಫ್ಲಾಟ್ ಡಿಸ್ಕೌಂಟ್ ಈ ಕಾರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಇದು ಗಾಡಿ ಕೂಡ ನಿಮ್ಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇರುತ್ತೆ. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಇನ್ನ ನಿಮ್ಗೆ ಹೇಗಿದೆ ಅಂತ ಹೇಳಿದ್ರೆ ಗಾಡಿ ಒಳಗಡೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿ ಬಹಳನೇ ನೀಟಾಗಿ ಗಾಡಿ ಮೇಂಟೈನ್ ಆಗಿದೆ. ತುಂಬಾನೇ ನೀಟಾಗಿ ಮೇಂಟೈನ್ ಗಾಡಿ. ಕಂಪ್ಲೀಟ್ ನಿಮ್ಗೆ ಹಿಸ್ಟ್ರಿ ಸಮೇತ ಸಿಗುತ್ತೆ. ಕಂಪ್ಲೀಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಜಸ್ಟ್ ಒಂದ್ ಸ್ಕ್ಯಾನ್ ಮಾಡಿದ್ರೆ ಪೂರ್ತಿ ಗಾಡಿ ಏನೇನ್ ಮಾಡಿದ್ದಾರೆ, ಏನಾರ ಡ್ಯಾಮೇಜ್ ಇದ್ರೆ ಪ್ರತಿಯೊಂದು ಕೂಡ ನಿಮ್ಗೆ ಡೀಟೇಲ್ಸ್ ಇದರಲ್ಲಿ ಆಪ್ ಅಲ್ಲಿ ಜಸ್ಟ್ ಒಂದ್ ಸ್ಕ್ಯಾನ್ ಮಾಡಿ ಪೂರ್ತಿ ನಿಮ್ಗೆ ಡೀಟೇಲ್ಸ್ ಇಲ್ಲೇ ಸಿಗುತ್ತೆ. ಈಗ ಲೋನ್ ಅಲ್ಲಿ ಗಾಡಿ ತಗೋಬೇಕು ಅಂತ ಇದ್ದೀರಾ, ಈ ಗಾಡಿಗೆ ತಿಂಗಳಿಗೆ 10,968 ರೂಪಾಯಿ ತಿಂಗಳನ್ನ ಕಟ್ಕೊಂಡು ಹೋಗ್ಬೋದು. ಸೇಮ್ ನಿಮ್ಗೆ ಫೈನಾನ್ಸ್ ಕಂಪನಿ ಬಂದು ಅದನ್ನು ಕೂಡ ನಿಮ್ಗೆ ಕಾಸ್ಟ್ 24 ಇರುತ್ತೆ. ಸೊ ಬನ್ನಿ ನೆಕ್ಸ್ಟ್ ಗಾಡಿ ತೋರಿಸ್ತೇನೆ.
ನೆಕ್ಸ್ಟ್ ಕಾರ್ ಬಂದು ನಿಮಗೆ ಮತ್ತೆ ಒಂದು ಗ್ರ್ಯಾಂಡ್ ಐಟನ್ ಇರುತ್ತೆ. ಓಕೆನಾ, ಗ್ರೇ ಕಲರ್ ಗಾಡಿ ನೋಡ್ತಾ ಇದ್ದೀರಾ. ಕೆಲವ್ರಿಗೆ ಗ್ರೇ ಕಲರ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಸೊ ಅವ್ರಿಗೋಸ್ಕರ ಗ್ರ್ಯಾಂಡ್ ಐಟನ್ 2015 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಇರುತ್ತೆ. ಇದನ್ನು ಕೂಡ ಮ್ಯಾಗ್ನಾ ಅಲ್ಲ, ಎರಾ ಅಲ್ಲ, ಇದನ್ನು ಕೂಡ ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ ಇರುತ್ತೆ. ಈ ಗಾಡಿ ಓಡಿರೋದು 47,880 ಚಿಲ್ಲರೆ ಕಿಲೋಮೀಟರ್ ಮಾತ್ರ ಗಾಡಿ ಇದು ಓಡಿರುತ್ತೆ. ತುಂಬಾನೇ ನೀಟ್ ಇದೆ ಗಾಡಿ. ಓಕೆನಾ, ಬಟ್ ಗಾಡಿ ಥರ್ಡ್ ಓನರ್ ಆಗಿರುತ್ತೆ, 3ನೇ ಓನರ್ ಅಲ್ಲಿ ಇದೆ. ಬಟ್ ಗಾಡಿ ನೋಡಿದ್ರೆ ಇವತ್ತುವರೆಗೂ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. KS04 ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಗಾಡಿ ಇರುತ್ತೆ ನಿಮ್ಗೆ. ಓಕೆನಾ, ಸೊ ಈ ಗಾಡಿ ಕಿಲೋಮೀಟರ್ ಓಡಿರೋದು ನಿಮಗೆ 47,000 ಕಿಲೋಮೀಟರ್ ಮಾತ್ರ ಓಡಿದೆ ಅಂತ ನಾನು ನಿಮ್ಗೆ ಹೇಳಿದೆ. 3 ಓನರ್ ಆಗಿದೆ. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ವೇರಿಯಂಟ್ 1.2 ಲೀಟರ್ ಪೆಟ್ರೋಲ್ ಎಂಜನ್ ಈ ಗಾಡಿ ಕೂಡ ನಿಮಗೆ ಇರುತ್ತೆ. ಸೊ ಟೈರ್ ಕಂಡೀಷನ್ ನೋಡ್ತೀರಾ, ಇದರಲ್ಲೂ ಕೂಡ ನಿಮಗೆ 4 MRF ಬ್ರ್ಯಾಂಡ್ ನ್ಯೂ ಕಂಡೀಷನ್ 4 ಟೈರು ಕೂಡ ಇದರಲ್ಲಿ ಸಿಗುತ್ತೆ. ಇದಕ್ಕೂ ಕೂಡ ಟೆನ್ಷನ್ ಇಲ್ಲ ಟೈರ್ ಚೇಂಜ್ ಮಾಡಬೇಕು ಅಂತ. ಓಕೆನಾ, ಈ ಗಾಡಿ ಪ್ರೈಸ್ ಆಫರ್ ಕೊಡೋಕ್ ಮುಂಚೆ ಇಯರ್ ಎಂಡ್ ಸೇಲ್ ಅಲ್ಲಿ 4,03,000ಗೆ ಕೊಡ್ತಾ ಇದ್ದಾರೆ. ಮುಂಚೆ ಈ ಗಾಡಿ ಪ್ರೈಸ್ ಇದ್ದಿದ್ದು 4,34,000 ರೂಪಾಯಿ ಇತ್ತು. ಸೊ ಡಿಸ್ಕೌಂಟ್ ಮಾಡಿ ಈ ಗಾಡಿ ಪ್ರೈಸ್ ಈ ಸಾರಿ ಬರೀ 4,03,000 ರೂಪಾಯಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಸೊ 31,000 ರೂಪಾಯಿ ಈಗ ಫ್ಲಾಟ್ ಅಲ್ಲಿ ಆಲ್ರೆಡಿ ಡಿಸ್ಕೌಂಟ್ ಕೊಟ್ಬಿಟ್ಟಿದ್ದಾರೆ. ಓಕೆನಾ, ಈ ಗಾಡಿ ನೀವು ಈಗ ಲೋನ್ ಅಲ್ಲಿ ತಗೋಬೇಕು ಅಂತ ಎಷ್ಟು ಲೋನ್ ಕಟ್ಟಬೇಕು ಅಂತ ಇದ್ದೀರಾ? ತಿಂಗಳಿಗೆ 7,879 ರೂಪಾಯಿ, 7,879 ರುಪೀಸ್ EMI ಮಂತ್ಲಿನ ಕಟ್ಕೊಂಡು ಹೋಗ್ಬೇಕು. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇರುತ್ತೆ. ಸೇಮ್ ಮೈಲೇಜ್ 16 to 17 ಆರಾಮಾಗಿ ನೀವು ಇದರಲ್ಲೂ ಕೂಡ ನೀವು ಮೈಲೇಜ್ ಕೂಡ ತಗೋಬಹುದು. ನೆಕ್ಸ್ಟ್ ಕಾರ್ ದ ಆಲ್ ನ್ಯೂ ಬ್ರ್ಯಾಂಡ್ ನ್ಯೂ i20 ಗಾಡಿ ಇದೆ. ಇದು ಬಂದು ಆಕ್ಚುಲಿ ನಿಮಗೆ ಲಾಸ್ಟ್ ವೇರಿಯಂಟ್ i20 ದಲ್ಲಿ ಈಗ ಜಸ್ಟ್ ರೀಸೆಂಟ್ ಲಾಂಚ್ ಆಗಿರೋದು ಗಾಡಿ i20 ಆಸ್ತಾ ವೇರಿಯಂಟ್. ಆಸ್ತಾದಲ್ಲೂ ಕೂಡ ಇದು ಆಪ್ಷನಲ್ ಇರುತ್ತೆ. ಓಕೆನಾ, ಮಾಡೆಲ್ ಬಂದು 2021 ಮಾಡೆಲ್ 2021 ಮಾಡೆಲ್ ಡೀಸೆಲ್ ಎಂಜಿನ್ ಸಿಂಗಲ್ ಓನರ್ KA46 ರಿಜಿಸ್ಟರ್ಡ್ ಗಾಡಿ ನಂಬರ್ ನೋಡ್ತಾ ಇದ್ದೀರಾ. KA46 ರಿಜಿಸ್ಟರ್ಡ್ ಇರುತ್ತೆ. ಈ ಗಾಡಿ ಬಂದು ನಿಮಗೆ 58,000 ಕಿಲೋಮೀಟರ್ ಮಾತ್ರ ಓಡಿದೆ. ಓಕೆನಾ, ನೋಡ್ತಾ ಇದ್ದೀರಾ ಎಲ್ಲ ಫ್ರಂಟ್ ಕಂಪ್ಲೀಟ್ಲಿ ಇದು ಬ್ರ್ಯಾಂಡ್ ನ್ಯೂ ಬರ್ತದೆ. ಫ್ರಂಟ್ ಗ್ರಿಲ್ ನೋಡ್ತಾ ಇದ್ದೀರಾ, ಇದನ್ನು ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಗಾಡಿ ಇರೋದ್ರಿಂದ, ಹೊಸ ಮಾಡೆಲ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಬರ್ತಾ ಇದೆ. ಡೀಸೆಲ್ ಅಲ್ಲಿ ಮೈಲೇಜ್ ಕಡಿದ್ರೆ 20+ ಆರಾಮಾಗಿ ನೀವು ಮೈಲೇಜ್ ಕೂಡ ಈ ಕಾರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ಸ್, ABS, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ABS, ಫುಲ್ಲಿ ಲೋಡೆಡ್ ಗಾಡಿ ಇರುತ್ತೆ. ಓಕೆನಾ, ₹1 ಕೂಡ ಖರ್ಚು ಮಾಡಂಗಿಲ್ಲ. ಜಸ್ಟ್ ತಗೊಂಡೋಗಿ ಹೊಸ ಗಾಡಿ ತರ ಇದೆ, ಆರಾಮಾಗಿ ಓಡಿಸ್ತಾ ಇರಿ. ಈ ಗಾಡಿ ಟೈರ್ ಕಂಡೀಷನ್ ಕೇಳಿದ್ರೆ ನಿಮಗೊಂದು 30 to 40% 4 ಟೈರ್ ಕೂಡ ಸಿಗುತ್ತೆ. ಓಕೆನಾ, ಈ ಗಾಡಿ ಪ್ರೈಸ್ ಬಿಫೋರ್ ಆಫರ್, ಈ ಆಫರ್ ಮುಂಚೆ ಈ ಪ್ರೈಸ್ ಇದ್ದಿದ್ದು ಈ ಕಾರಂದು 11,82,000 ರೂಪಾಯಿ ಕೋಟ್ ಮಾಡ್ತಿದ್ರು. ಓಕೆನಾ, ಈ ಸರಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಇಯರ್ ಎಂಡ್ ಆಫರ್ ಏನಾಗಿದೆ ಅಂತ ಹೇಳಿದ್ರೆ 10,58,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ಸೊ ಹಾಗೆ ನೋಡಕ್ ಹೋಗಿದ್ರೆ ನಮಗೆ 1,24,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಆಲ್ರೆಡಿ ಡಿಸ್ಕೌಂಟ್ ಮಾಡಿ ಗಾಡಿ ಇಟ್ಬಿಟ್ಟಿದ್ದಾರೆ. ಓಕೆನಾ, ಸೊ ಈ ಗಾಡಿ ನೀವು ಲೋನ್ ಅಲ್ಲಿ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಈ ಗಾಡಿ ಲೋನ್ ಬಂದು ನಿಮಗೆ ತಿಂಗಳಿಗೆ 20,138 ರೂಪಾಯಿ ತಿಂಗಳು ಕಟ್ಕೊಂಡು ಹೋಗ್ಬೇಕಾಯ್ತದೆ. ಸೊ ಗಾಡಿ ನೋಡ್ತಾ ಇದ್ದೀರಾ, ಗಾಡಿ ಸೊ ಈ ಸೈಡ್ ಕೂಡ ನೀವು ಹಾಗೆ ನೋಡ್ಬೋದು. ಜೊತೆಗೆ ಈ ಗಾಡಿ ಟಾಪ್ ಎಂಡ್ ಇರೋದ್ರಿಂದ ನಿಮಗೆ ಸನ್ ರೂಫ್ ಕೂಡ ನೋಡ್ತಾ ಇದ್ದೀರಾ. ಸೊ ನೋಡ್ತಾ ಇದ್ದೀರಲ್ಲ, ಈ ಕಾರಲ್ಲಿ ನಿಮಗೆ ಫ್ಯಾಕ್ಟ್ರಿ ಫಿಟೆಡ್ ಸನ್ ರೂಫ್ ಕೂಡ ಸಿಗುತ್ತೆ. ಸೊ ಟಾಪ್ ಎಂಡ್ i20 ಆಸ್ತಾ ಡೀಸೆಲ್ ಆಪ್ಷನಲ್ ಇರೋದ್ರಿಂದ ನಿಮಗೆ ಕಂಪ್ನಿ ಫಿಟೆಡ್ ನಿಮಗೆ ಸನ್ ರೂಫ್ ಕೂಡ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ 1,24,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಮಾಡಿ ಆಲ್ರೆಡಿ ಡಿಸ್ಕೌಂಟೆಡ್ ವೆಹಿಕಲ್ಸ್ ಲೀಸ್ಟ್ ಅಲ್ಲಿ ಈ ಗಾಡಿ ನಿಮಗೆ ಸ್ಟೋರ್ ಮಾಡಿದ್ದಾರೆ. ಸೊ ವೀಕ್ಷಕರ, ವೈಟ್ ಸ್ವಿಫ್ಟ್ ತೋರಿಸಿದೆ ನಾನು ಅವಾಗಲೇ. ಈಗ ನೆಕ್ಸ್ಟ್ ಕಾರ್ ಬಂದು ನಿಮಗೆ ಆರೆಂಜ್ ಕಲರ್ ಅಲ್ಲಿ ಸಿಗುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್. ಇದನ್ನು ಕೂಡ ನಿಮಗೆ 2018 ಮಾಡೆಲ್, 2018 ಮಾಡೆಲ್ ಸಿಂಗಲ್ ಓನರ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಓಕೆನಾ, ಗೇರ್ ಸಿಸ್ಟಮ್ ಬಂದು ನಿಮಗೆ ಆಟೋಮ್ಯಾಟಿಕ್ ಇರುತ್ತೆ. ಪೆಟ್ರೋಲ್ ಎಂಜಿನ್, KS01 ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಕಾರ್ ಇದು. ಓಕೆನಾ, ತುಂಬಾನೇ ನೀಟ್ ಇದೆ. ಈ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಹೊಸ ಗಾಡಿ ತರ ಮೇಂಟೈನ್ ಆಗಿದೆ. ಕಡಿಮೆ ಓಡಿದೆ, ಅದಕ್ಕೋಸ್ಕರ ಇಷ್ಟು ನೀಟ್ ಆಗಿರೋದು ಗಾಡಿ. ಈ ಗಾಡಿ ಕಿಲೋಮೀಟರ್ಸ್ ಎಷ್ಟು ಓಡಿದೆ ಅಂತ ಕೇಳಿದ್ರೆ 25,500 ಚಿಲ್ಲರೆ ಕಿಲೋಮೀಟರ್ ಮಾತ್ರ ಗಾಡಿ ನಿಮಗೆ ರನ್ ಆಗಿದೆ. ಇದರಲ್ಲೂ ಕೂಡ ನಿಮಗೆ ಆಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್, 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದರಲ್ಲೂ ಕೂಡ ನಿಮಗೆ ಟೈರ್ ಸಿಗುತ್ತೆ. ಅಂದ್ರೆ 70 to 75% ಟೈರು ಕೂಡ ನಿಮಗೆ ಸಿಗುತ್ತೆ. ಸೊ ಬಿಫೋರ್ ಆಫರ್ ಮುಂಚೆ ಈ ಗಾಡಿ ಪ್ರೈಸ್ ಬಂದು ನಿಮಗೆ 7,05,000 ರೂಪಾಯಿ ಹೇಳ್ತಿದ್ರು.
ಸೊ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಈ ಗಾಡಿ ಪ್ರೈಸ್ ಬಂದು ನಿಮಗೆ 6,35,000 ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಫ್ಲಾಟ್ 68,000 68,000 ಫ್ಲಾಟ್ ಡಿಸ್ಕೌಂಟ್ ಈ ಗಾಡಿ ಮೇಲೆ ಕೂಡ ನಿಮಗೆ ಸಿಗ್ಬಿಡ್ತು. ಲೋನಲ್ಲಿ ಕೇಳಿದ್ರೆ ತಿಂಗಳಿಗೆ 12,453 ನೀವು ತಿಂಗಳನ್ನ ಈ ಕಾರಲ್ಲಿ ಕಟ್ಕೊಂಡು ಹೋಗ್ಬೋದು ಆರಾಮಾಗಿ ನಿಮಗೆ. ಇದರಲ್ಲೂ ಕೂಡ ನಿಮಗೆ ಫುಲ್ ಲೋನು ಕೂಡ ಆರಾಮಾಗಿ ತಗೊಂಡು ಹೋಗ್ಬೋದು. ಪ್ರೊಫೈಲ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರ್ಬೇಕು. ಈಗ ಮತ್ತೆ ಒಂದು ಸ್ವಿಫ್ಟ್. ಓಕೆನಾ. ಲೇಟೆಸ್ಟ್ ಮಾಡೆಲ್ ಅಲ್ಲಿ ಸ್ವಿಫ್ಟ್ ಕೇಳ್ತಿದ್ರಲ್ಲ, ಸೊ ಅವ್ರಿಗೋಸ್ಕರ ವೈಟ್ ಕಲರ್ ಅಲ್ಲೇ ಬೇಕು ಸರ್, ನಮಗೆ ಮಾಡೆಲ್ ಗಾಡಿ ಬೇಕು ಅಂತ ನೀವು ಕೇಳ್ತೀರಿ. ಸೊ ಹಾಗಾಗಿ ನೋಡ್ತಾ ಇದ್ದೀರಾ, ಹೊಸ ಮಾಡೆಲ್ ಗಾಡಿ ನೋಡ್ತಾ ಇದ್ದೀರಾ. ಈ ಗಾಡಿ ಮಾಡೆಲ್ ಬಂದು 2018 ಮಾಡೆಲ್ VXI ಪೆಟ್ರೋಲ್ ಎಂಜನ್ ಆಟೋಮ್ಯಾಟಿಕ್. ಓಕೆನಾ. ಟ್ರಾನ್ಸ್ಮಿಷನ್ ಗೇರ್ ಸಿಸ್ಟಮ್ ಬಂದು ಇದರಲ್ಲಿ ನಿಮಗೆ ಆಟೋಮ್ಯಾಟಿಕ್ ಗೇರ್ಸ್ ಇರುತ್ತೆ. 2018 ಮಾಡೆಲ್ ಸಿಂಗಲ್ ಓನರ್ ಇರುತ್ತೆ. KA 68 ರಿಜಿಸ್ಟರ್ ಗಾಡಿ ನಂಬರ್ ಕೂಡ ನಿಮಗೆ ನೀಟಾಗಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ. KA 68 ರಿಜಿಸ್ಟರ್ಡ್ ಇರುತ್ತೆ. ಈ ಗಾಡಿ ಓಡಿರೋದು ನಿಮಗೆ 26,000 ಕಿಲೋಮೀಟರ್ ಮಾತ್ರ. ಹಾಗೆ ಅಂತ ಹೇಳಿದ್ರೆ ನಿಮಗೆ ಶೋರೂಮಿಂದ ಬಂದು ಬರೀ 2 ಸರ್ವಿಸ್ ಮಾತ್ರ ಆಗಿದೆ. ನೆಕ್ಸ್ಟ್ 3ನೇ ಸರ್ವಿಸು ಇದಕ್ಕೆ ತೊಗೊಂಡೋಗಿ ನೀವೇ ಮಾಡಿಸ್ಬೇಕು. ಓಕೆನಾ. ಟೈರ್ ಕಂಡೀಷನ್ ಕೇಳಿದರೆ ನಿಮಗೆ ಇದರಲ್ಲೂ ಕೂಡ ನಿಮಗೆ ಅಪೋಲೋ ಶೋರೂಮ್ ಫಿಟ್ಟೆಡ್ ಆಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಕೂಡ ಸಿಕ್ಕಿದೆ. ಸೊ ಗೊತ್ತು ನಿಮಗೆ ಒಂದು 70% 4 ಟೈರು ಕೂಡ ನಿಮಗೆ ಸಿಗುತ್ತೆ. ಶೋರೂಮ್ ಫಿಟ್ಟೆಡ್ ಟೈರ್ 26,000 ಓಡಿದಿರೋದ್ರಿಂದ ಸ್ವಲ್ಪ 70% 4 ಟೈರು ಕೂಡ ಇದರಲ್ಲಿ ಸಿಗುತ್ತೆ. ಪೆಟ್ರೋಲ್ ಇಂಜನ್ ಆಟೋಮ್ಯಾಟಿಕ್, ನಾನು ಹೇಳಿದೆ ಆಟೋಮ್ಯಾಟಿಕ್. ಓಕೆನಾ. ಈ ಗಾಡಿ ಸೊ ಆಫರ್ ಕೊಡೋಕೆ ಮುಂಚೆ ಈ ಗಾಡಿ ಪ್ರೈಸ್ ಇತ್ತು 7,05,000 ಹೇಳ್ತಿದ್ರು. ಓಕೆನಾ. ಸೊ ಇಯರ್ ಅಂಡ್ ಕ್ಲೋಸಿಂಗ್ ಸೇಲ್ ಅಲ್ಲಿ ಈ ಗಾಡಿ ಪ್ರೈಸ್ ಬಂದು 6,25,000 ಮಾತ್ರ ಕೊಡ್ತಾ ಇದ್ರೆ. ಸೊ ಲೆಕ್ಕಕ್ಕೆ ನೋಡಕ್ ಹೋಗ್ತಿದ್ರೆ ಈ ಗಾಡಿಯಲ್ಲಿ ನಿಮ್ಗೆ ಕೂಡ 80,000 ಫ್ಲಾಟ್ 80,000 ಫ್ಲಾಟ್ ಆಫ್ ಕೊಡ್ತಾ ಇದ್ದಾರೆ. ಸೊ ಈ ಗಾಡಿ ಕೂಡ ನೀವು ಲೋನಲ್ಲಿ ತಗೋಬೇಕು ಅಂತ ಹೇಳಿದರೆ 12,219 ತಿಂಗಳು ಕಟ್ಕೊಂಡು ಹೋಗ್ಬೇಕು. ಸೊ ಪ್ರೊಫೈಲ್ ತುಂಬಾ ಚೆನ್ನಾಗಿದ್ರೆ ಫುಲ್ ಲೋನ್ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ನೀವು ತಗೊಂಡು ಹೋಗ್ಬೋದು. ಓಕೆನಾ. ಬಟ್ ಕಂಡೀಷನ್ ಏನಂತ ಹೇಳಿದ್ರೆ ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು. ಸಿಬಿಲ್ ಸ್ಕೋರ್ ಮೋರ್ ದೆನ್ 720 700 ಮೇಲೆ ಇರಬೇಕು ಸಿಬಿಲ್ ಸ್ಕೋರ್. ತುಂಬಾ ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮಾಗಿ ಫುಲ್ ಲೋನ್ ಅಲ್ಲಿ ಈ ಗಾಡಿ ಆಗಿದೆ. ಸೊ ಬನ್ನಿ ನೆಕ್ಸ್ಟ್ ಗಾಡಿ ಕೂಡ ತೋರಿಸ್ತೇನೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮಗೆ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಪೆಟ್ರೋಲ್ ಎಂಜಿನ್ ಇರುತ್ತೆ. 2014 ಮಾಡೆಲ್ 2014 ಮಾಡೆಲ್ ಸಿಂಗಲ್ ಓನರ್ ಅಲ್ಲಿ ಇರುತ್ತೆ. KA 04 ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಗಾಡಿ. ಓಕೆನಾ. ಈ ಗಾಡಿ ಬಂದು ನಿಮಗೆ ಬ್ಯಾಂಗ್ಳೂರ್ ಗಾಡಿ ಇರುತ್ತೆ. ಈ ಗಾಡಿ ಕಿಲೋಮೀಟರ್ಸ್ ನಿಮಗೆ 79,000 79,000 ಕಿಲೋಮೀಟರ್ ಮಾತ್ರ ಈ ಗಾಡಿ ರನ್ ಆಗಿರುತ್ತೆ. ಈ ಗಾಡಿ ಪ್ರೈಸ್ ಆಫರ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಈ ಗಾಡಿ ಪ್ರೈಸ್ ಇತ್ತು 5,15,000 ಇತ್ತು. ಸೊ ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲಿ ಸೇಮ್ ಕಾರ್ ನಿಮ್ಗೆ 4,51,000 ಕೊಡ್ತಾ ಇದ್ದಾರೆ. ಸೊ ನೋಡಕ್ ಹೋಗಿದ್ರೆ ಈ ಕಾರ್ ಮೇಲೆ ಕೂಡ ನಿಮ್ಗೆ 64,000 ಫ್ಲಾಟ್ ಡಿಸ್ಕೌಂಟ್ ಸಿಗ್ತಾ ಇದೆ. ಇದರಲ್ಲೂ ಕೂಡ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗುಡ್ಡಿಯರ್ ಟೈರ್ ಹಾಕ್ಸಿದ್ದಾರೆ, ಹೊಸ ಟೈರ್ ಹಾಕ್ಸಿದ್ದಾರೆ. ಇದರಲ್ಲೂ ಕೂಡ ನಿಮ್ಗೆ 50,000 ಕಿಲೋಮೀಟರ್ ತನಕ ನಿಮ್ಗೆ ಟೈರ್ ಚೇಂಜ್ ಮಾಡಬೇಕು ಅಂತ ಟೆನ್ಷನ್ ಇಲ್ಲ. ಗಾಡಿ ಒಳಗಡೆ ನಿಮ್ಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಸಿಗುತ್ತೆ. ಈ ಗಾಡಿ VXI ವೇರಿಯಂಟ್ ಇರೋದ್ರಿಂದ ಎಲ್ಲ ಆಸ್ ಯೂಶುವಲ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ನಿಮ್ಗೆ ಮಿರರ್ ಇದು ಸೆಂಟ್ರಲ್ ಲಾಕಿಂಗ್ ಎಲ್ಲ ಇರುತ್ತೆ. ಓಕೆನಾ. ಈ ಗಾಡಿ ನೀವು ಲೋನಲ್ಲಿ ತಗೋಬೇಕು ಅಂತ ಇದ್ರೆ ಈ ಗಾಡಿ ತಿಂಗಳಿಗೆ 8,817 ತಿಂಗಳಲ್ಲಿ ಕಟ್ಕೊಂಡು ಹೋಗ್ಬೋದು. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮ್ಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಆಟೋಮೆಟಿಕ್ ಅಲ್ಲ ಇದು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇರೋದ್ರಿಂದ ಆರಾಮಾಗಿ ನೀವು 17 to 18 ಕಿಲೋಮೀಟರ್ಸ್ ಪರ್ ಲೀಟರ್ ಮೈಲೇಜ್ ಕೂಡ ಆರಾಮಾಗಿ ನೀವು ಈ ಕಾರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಜಸ್ಟ್ ಸ್ವಲ್ಪ ಕೊಳೆ ಆಗಿದೆ, ಒಂದು ವಾಟರ್ ವಾಶ್ ಮಾಡಿದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಈ ಗಾಡಿ ಕೂಡ ನಿಮಗೆ ಸಿಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ಗಾಡಿ ಕೂಡ ತೋರಿಸ್ತೀನಿ. ಹಾಗೆ ನೋಡ್ತಾ ಇದ್ರ ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಮತ್ತೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ VDI ಇರುತ್ತೆ. ಈ ಸರಿ ಡೀಸೆಲ್ ಗಾಡಿ. ಓಕೆನಾ. ಅವಾಗಿಂದ ತೋರಿಸಿದೆಲ್ಲ ನಿಮ್ಗೆ ಪೆಟ್ರೋಲ್ ಕಾರ್ಸು. ಸೊ ಈ ಗಾಡಿ ಬಂದು ನಿಮ್ಗೆ ಡೀಸೆಲ್ ವೇರಿಯಂಟ್ ಇರುತ್ತೆ. ಮಾಡೆಲ್ ಬಂದು 2015 ಮಾಡೆಲ್ ಮಾರುತಿ ಸುಜುಕಿ ಸ್ವಿಫ್ಟ್ ZDI ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್. ಓಕೆನಾ. KA 05 ರಿಜಿಸ್ಟರ್ಡ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ಸ್ ಓಡಿರೋದು 67,000 ಕಿಲೋಮೀಟರ್ ಮಾತ್ರ ಈ ಗಾಡಿ ನಿಮ್ಗೆ ಓಡಿರುತ್ತೆ. ಓಕೆನಾ. ಈ ಗಾಡಿ ಪ್ರೈಸ್ ಬಿಫೋರ್ ಆಫರ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಈ ಗಾಡಿ 6,82,000 ಹೇಳ್ತಿದ್ರು. ಓಕೆನಾ. ಈಗ ಈ ಸರಿ ಆಫರ್ ಕೊಟ್ಟು ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲಿ ಸೇಮ್ ಕಾರ್ 6,25,000 ಕೊಡ್ತಾ ಇದ್ದಾರೆ. ಗಾಡಿ ಓಡಿರೋದು 67,000 ಕಿಲೋಮೀಟರ್. ಇನ್ನೊಂದು ಬೆನಿಫಿಟ್ ಹೇಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ಕಾರಲ್ಲಿ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಜೊತೆಗೆ ನೋಡ್ತಾ ಇದ್ದೀರಾ ನಿಮ್ಗೆ ಲೋ ಪ್ರೊಫೈಲ್ ಯೋಕೋಹಾಮಾ ಅದು ನಿಮ್ಗೆ ಲೋ ಪ್ರೊಫೈಲ್ ಟೈರು ಕೂಡ ಹಾಕ್ಸಿದ್ದಾರೆ. ಈ ತರ ಮ್ಯಾಗ್ ವೀಲ್ಸ್
ಮತ್ತೆ ನೀವು ಈ ತರ ಟೈರ್ ಹಾಕಿಸ್ತೀನಿ ಅಂತ ಹೇಳಿದ್ರೆ ಕಡಿಮೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಈ 60,000 ರೂಪಾಯಿ ನೀವು ಖರ್ಚು ಮಾಡ್ಬೇಕಾಯ್ತದೆ. ಬಟ್ ಯಾರು ಕಸ್ಟಮರ್ ಹಾಕಿ ಇಟ್ಟಿದ್ದಾರೆ, ಅವ್ರ ಶೋಕಿಗೋಸ್ಕರ ಹಾಕಿದ್ದಾರೆ. ಸೊ ಆ ಲಾಭ ನಿಮ್ಗೆ ನೀವು ಈ ಕಾರ್ ಮೇಲೆ ಆರಾಮಾಗಿ ಪಡಿಬೋದು. ಓಕೆನಾ, ನಾನು ಅವಾಗಲೇ ಹೇಳಿದೆ 6,82,000 ಮುಂಚೆ ಇತ್ತು. ಈ ಸಾರಿ ಆಫರ್ ಪ್ರೈಸ್ ಬಂದು 6,25,000 ರೂಪಾಯಿಗೆ ಈ ಸಾರಿ ಗಾಡಿ ನೀವು ಆರಾಮಾಗಿ ತಗೊಂಡು ಹೋಗ್ಬೋದು. ತಿಂಗಳಲ್ಲಿ ನೀವು ಕೇಳಿದ್ರೆ 12,219 ರೂಪಾಯಿ ತಿಂಗಳನ್ನ ಕಟ್ಕೊಂಡು EMI ಹೋಗ್ಬೋದು. ಸೊ ಹಾಗಾಗಿ ಫ್ಲಾಟ್ 57,000 ಫ್ಲಾಟ್ ಡಿಸ್ಕೌಂಟ್ ಮಾಡಿ ಈ ಗಾಡಿ ಪ್ರೈಸ್ 6,25,000 ರೂಪಾಯಿಗೆ ಈ ಸರಿ ಈ ಗಾಡಿ ಕೊಡ್ತಾ ಇದ್ದಾರೆ. ಗಾಡಿ ನೋಡ್ತಾ ಇದ್ದೀರಾ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಇದನ್ನು ಕೂಡ ನಿಮಗೆ ಸ್ವಿಫ್ಟ್ ಅಲ್ಲಿ ZDI ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್, ಸಿಲ್ವರ್ ಕಲರ್, ಸ್ಕ್ರಾಚ್ ಡೆಂಟ್ ಇದು ಅದು ಅಂತ ಏನಿಲ್ಲ, ಆರಾಮಾಗಿ ತಗೊಂಡು ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇದೆ. ಈ ಸರಿ ಈ ಇಯರ್ ಕ್ಲೋಸ್ ಹಾಕಕ್ ಮುಂಚೆ ಈ ಗಾಡಿಗಳು ತಗೊಂಡ್ರೆ ಈ ಗಾಡಿ ಈ ರೇಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ಈ ಗಾಡಿ ಈ ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷದಲ್ಲಿ ಮತ್ತೆ ಬಂದು ತಗೋತೀನಿ ಅಂದ್ರೆ ಗಾಡಿ ಪ್ರೈಸ್ ಮತ್ತೆ ಹೈಕ್ ಆಗಿರುತ್ತೆ. ವೀಕ್ಷಕರೇ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮಗೆ ಮಾರುತಿ ಸುಜುಕಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನೆಕ್ಸಾ ಇರುತ್ತೆ, ನೆಕ್ಸಾ ಬಲೆನೋ. ಓಕೆನಾ, ಆಲ್ಫಾ ವೇರಿಯಂಟ್ ಇರುತ್ತೆ. ಆಲ್ಫಾ ಅಂತ ಹೇಳಿದ್ರೆ ನಿಮಗೆ ಬಲೆನೋದಲ್ಲಿ ಟಾಪ್ ಎಂಡ್ ವೇರಿಯಂಟ್ ಬಂದಿದ್ದು ಕಂಪ್ನಿಯಿಂದಾನೆ. ಟಾಪ್ ಎಂಡ್ ಆಲ್ಫಾ ಅಂತ ಹೇಳಿದ್ರೆ ಟಾಪ್ ಎಂಡ್. ಓಕೆನಾ, ಈಗ ನೀವು ಟ್ರಾನ್ಸ್ಮಿಷನ್ ಕೇಳ್ತೀರಾ, ಗೇರ್ ಸಿಸ್ಟಮ್ ಕೇಳಲಿಕ್ಕೆ ಹೋಗಿದ್ರೆ ಈ ಕಾರ್ ಬಂದು ನಿಮಗೆ CVT ಅಂತ ಹೇಳಿದ್ರೆ ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಓಕೆನಾ, CVT ಅಂತ ಹೇಳಿದ್ರೆ ಈ ಗಾಡಿ ಆಟೋಮ್ಯಾಟಿಕ್ ಗೇರ್ ಚೇಂಜ್ ಆಗೋದು ನೀವು ಒಳಗಡೆ ಕೂತ್ಕೊಂಡು ನೀವು ಫೀಲ್ ಮಾಡಿದ್ರೆ ಅರ್ಥ ಆಗೋದೇ ಇಲ್ಲ, ಒಂಚೂರು ಅರ್ಥ ಆಗಲ್ಲ ಗಾಡಿ ಚೇಂಜ್ ಆಗ್ತಾ ಇದೆಯಾ ಗೇರ್ಸು ಇಲ್ಲ ಅಂತ, ಅಷ್ಟು ಸ್ಮೂತ್ ಆಗಿರುತ್ತೆ. ಸೊ ಅದಕ್ಕೆ CVT ಅಂತ ಹೆಸರು ಕೊಟ್ಟಿದ್ದಾರೆ. ಈ ಗಾಡಿ ಆಲ್ಫಾ CVT ಪೆಟ್ರೋಲ್ 1.2 ಲೀಟರ್ 1200cc ಪೆಟ್ರೋಲ್ ಆರಾಮಾಗಿ ನಿಮಗೆ ಇದು ಕೂಡ ನಿಮಗೆ 16 to 17 ಮೈಲೇಜ್ ಆಟೋಮೆಟಿಕ್ ಇರೋದ್ರಿಂದ ಅಷ್ಟು ಮೈಲೇಜ್ ಅಂತೂ ಸಿಗುತ್ತೆ. ಗಾಡಿ ಕಿಲೋಮೀಟರ್ಸ್ ಓಡಿರೋದು ಈ ಗಾಡಿ 19,693,000 ಕಿಲೋಮೀಟರ್ಸ್, 19,693 ಕಿಲೋಮೀಟರ್ ಮಾತ್ರ ಈ ಗಾಡಿ ನಿಮಗೆ ಓಡಿರುತ್ತೆ. KA 51 ರಿಜಿಸ್ಟರ್ಡ್, ಶೋರೂಮ್ ಫಿಟೆಡ್ ಮ್ಯಾಗ್ ವಿಲ್ಸ್ ಇದೆ. ಇದರಲ್ಲಿ ಆಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್, 4 ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗ್ತಾ ಇದ್ದಾರೆ. ಗ್ರೇ ಕಲರ್ ಗಾಡಿ, ತುಂಬಾನೇ ನೀಟ್ಲಿ ಮೇಂಟೈನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್. ಇದು ಕೂಡ ನೀವು ಇದರಲ್ಲೂ ಕೂಡ ನೀವು ಖರ್ಚಿಲ್ಲ. ಇದರಲ್ಲೂ ಕೂಡ ಆಲ್ಮೋಸ್ಟ್ ನಿಮಗೆ 50 to 60% 4 ಟೈರು ಕೂಡ ಶೋರೂಮ್ ಟೈರ್ ಇರೋದು. ಓಕೆನಾ, ಈ ಗಾಡಿ ಪ್ರೈಸು ಆಫರ್ ಕೊಡೋಕ್ ಮುಂಚೆ ಈ ಗಾಡಿ ಪ್ರೈಸ್ ಇತ್ತು ನಿಮಗೆ 9,43,000. ಓಕೆನಾ, 9,43,000. ಸೊ ಬಿಫೋರ್ ಆಫರ್ ಪ್ರೈಸ್ ಇತ್ತು. ಈ ಸರಿ ಆಫರ್ ಸಮೇತ ಈ ಪ್ರೈಸ್ ನಿಮಗೆ 7,81,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಲೆಕ್ಕ ನೋಡಕ್ ಹೋಗಿದ್ರೆ 1,62,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಆಲ್ರೆಡಿ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ಇವತ್ತಿನ ಪ್ರೈಸ್ 7,81,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಈ ಗಾಡಿ ನೀವು ಲೋನಲ್ಲಿ ತಗೋಬೇಕು ಅಂತ ಹೇಳಿದ್ರೆ ತಿಂಗಳಿಗೆ 15,269 ರೂಪಾಯಿ ನೀವು ತಿಂಗಳನ್ನ ಕಟ್ಕೊಂಡು ಹೋಗ್ಬೋದು ಆರಾಮಾಗಿ. ನನ್ನ ಪ್ರಕಾರ ನೀವು ಗಾಡಿ ತಗೋತೀನಿ ಅಂತ ಹೇಳಿದ್ರೆ ಸಿಬಿಲ್ ಸ್ಕೋರ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ರೆ ಆರಾಮಾಗಿ ನಿಮಗೆ ಈ ಕಾರ್ ಮೇಲೆ ನಿಮಗೆ 7 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 80,000 ರೂಪಾಯಿ ಜಸ್ಟ್ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಈ ಆಫರ್ ಆರಾಮಾಗಿ ನೀವು ಪಡಿಬೋದು. ಜೊತೆಗೆ ಈ ವರ್ಷದಲ್ಲಿ ನಿಮ್ಮ ಮನೆ ಮುಂದೆ ಈ ಗಾಡಿ ತಗೊಂಡು ಹೋಗಿ ನಿಲ್ಲಿಸಬಹುದು. ಮಾರುತಿ ಸುಜುಕಿ ಬಲೆನೋ ಆಲ್ಫಾ ಆಟೋಮ್ಯಾಟಿಕ್ ಕಾರ್ ಇರುತ್ತೆ. ವೀಕ್ಷಕರೇ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮಗೆ ರೆನಾಲ್ಡ್ ಕ್ವಿಡ್ 1 ಲೀಟರ್ ಇಂಜನ್ ಇರುತ್ತೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ RXT ವೇರಿಯಂಟ್ ಇದು. ಓಕೆನಾ, 2017 ಮಾಡೆಲ್, ಸಿಂಗಲ್ ಓನರ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಆಟೋಮ್ಯಾಟಿಕ್ ಗೇರ್ ಇದೆ. ಈ ಗಾಡಿ ಓಡಿರೋದು ನಿಮಗೆ 58,000 ಕಿಲೋಮೀಟರ್ ಮಾತ್ರ ಗಾಡಿ ಇದ್ರೆ ಓಡಿರುತ್ತೆ. ಓಕೆ, ಟೈರ್ ಕಂಡೀಷನ್ ಕೇಳ್ತೀರಾ, ಆಲ್ಮೋಸ್ಟ್ ಒಂದು 50 to 60% 4 ಟೈರು ಕೂಡ ಸಿಗುತ್ತೆ. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲೂ ಸ್ಕ್ರಾಚಸ್, ಡೆಂಟ್ಸ್, ಆಕ್ಸಿಡೆಂಟ್ಸ್ ಇದು ಅದು ಅಂತ ಏನೂ ಇಲ್ಲ. ಏನ್ ಬೇಕಂದ್ರೂ ಕೂಡ ನೀವು ಜಸ್ಟ್ ಒಂದು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ಅಲ್ಲೇ ಗಾಡಿ ಫುಲ್ ಡೀಟೇಲ್ಸ್, ಇನ್ಸ್ಪೆಕ್ಷನ್ ಏನೇನು ಮಾಡಿದ್ದಾರೆ ಅಂತ ಎಲ್ಲ ನಿಮಗೆ ತೋರಿಸ್ಕೊಟ್ಬಿಡ್ತಾರೆ. ಸೊ ಮೈಲೇಜ್ ಗಾಡಿ ನೀವು ಆಟೋಮೆಟಿಕ್ ಮೈಲೇಜು ಆರಾಮಾಗಿ 16 to 17 ಪರ್ ಲೀಟರ್ ಮೈಲೇಜ್ ಕೂಡ ಆರಾಮಾಗಿ ನೀವು ಈ ಕಾರಲ್ಲಿ ತಗೋಬಹುದು. ಸೊ ಆಫರ್ಗಿಂತ ಮುಂಚೆ ಈ ಪ್ರೈಸ್ ಇತ್ತು ಈ ಕಾರ್ದು 4,41,000 ರೂಪಾಯಿ ಹೇಳ್ತಿದ್ರು. ಸೊ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಈ ಗಾಡಿ ಬರೀ 3,96,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ಲೋನ್ ಅಲ್ಲಿ ತಗೋಬೇಕು ಅಂತ ಹೇಳ್ತಾ ಇದ್ರೆ ಈ ಗಾಡಿಗೆ ತಿಂಗಳಿಗೆ 7,742 ರೂಪಾಯಿ ಮಂತ್ಲಿ ಕಟ್ಕೊಂಡು ಹೋಗ್ತಾ ಇರ್ಬೋದು. ಸೊ ಕ್ವಿಡ್ಡು ಕೂಡ ತುಂಬಾನೇ ಡಿಮ್ಯಾಂಡ್ ಕಾರು, ತುಂಬಾನೇ ಚೆನ್ನಾಗಿರುತ್ತೆ, ಒಳ್ಳೆ ಕಂಫರ್ಟಬಲ್. ಸ್ವಲ್ಪ ಇಂಜನ್ ಮಾತ್ರ ನೋಡೋಕ್ಕೆ ರಫ್ ಇರುತ್ತೆ, ಬಟ್ ಒಳ್ಳೆ ಲೋ ಬಜೆಟ್ ಅಲ್ಲಿ ಒಳ್ಳೆ ಹೈ ಕ್ಲಾಸ್ ಕಂಡೀಷನ್ ಕಾರ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಕ್ವಿಡ್ ಕೂಡ ತಗೋಬಹುದು. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಬಜೆಟ್ ಕಡಿಮೆ ಇದೆ, ಗಾಡಿ ಒಳ್ಳೆ ಮಾಡೆಲ್ ಗಾಡಿ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನೋಡ್ತಾ ಇದ್ದೀರಾ, KA 52 ರಿಜಿಸ್ಟರ್ಡ್ ಮಾರುತಿ ಅವ್ರದ್ದು ಈ ಗಾಡಿ ಬಂದು ಎಸ್ಪ್ರೆಸ್ಸೋ ಅಂತ ಒಂದು ಗಾಡಿ ಬಂತು. ಓಕೆನಾ, ಈ ಗಾಡಿ ಬಂದು ನಿಮಗೆ VXI ಆಪ್ಷನಲ್ ವೇರಿಯಂಟ್ ಇರುತ್ತೆ. 2021 ಮಾಡೆಲ್, ಸಿಂಗಲ್ ಓನರ್. ಈ ಗಾಡಿ ಓಡಿರೋದು ನಿಮಗೆ 42,000 ಕಿಲೋಮೀಟರ್ ಮಾತ್ರ ಈ ಗಾಡಿ ನಿಮಗೆ ಓಡಿದೆ.
ಓಕೆನಾ. ಈ ಗಾಡಿ ಮೈಲೇಜು ಕೂಡ ನೀವು ಕೇಳ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ನಿಮಗೆ 20 ಮೈಲೇಜ್ ಅಂತೂ ಒಂದು 18 to 20 18ರಿಂದ 20 ಆರಾಮಾಗಿ ನೀವು ಮೈಲೇಜು ಕೂಡ ಇದರಲ್ಲಿ ನೀವು ಪಡಿಬೋದು. ಸೊ ಆಫರ್ಗಿಂತ ಮುಂಚೆ ಈ ಗಾಡಿ ಪ್ರೈಸ್ ಇತ್ತು ನಿಮಗೆ 5 ಲಕ್ಷ ರೂಪಾಯಿ ಹೇಳ್ತಾ ಇದ್ರು. ಓಕೆನಾ. ಸೊ ಈ ಸಾರಿ ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲಿ ಈ ಗಾಡಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 4,38,000 ರೂಪಾಯಿಗೆ ಈ ಗಾಡಿ ಸೇಲ್ ಮಾಡಿಬಿಡ್ತಾ ಇದ್ದಾರೆ. ಸೊ ಲೆಕ್ಕ ಹಾಕಕ್ಕೆ ಹೋಗಿದ್ರೆ ಈ ಗಾಡಿ ನಿಮಗೆ ಫ್ಲಾಟ್ 62,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಆಲ್ರೆಡಿ ಆಗಿ ಬಂದಿದೆ. ಓಕೆನಾ. ಈ ಗಾಡಿ ನೀವು ಲೋನಲ್ಲಿ ತಗೊಳ್ತೀನಿ ಅಂತ ಹೇಳಿದ್ರೆ ತಿಂಗಳಿಗೆ 8,563 ರೂಪಾಯಿ ತಿಂಗಳನ್ನ ಕಟ್ಕೊಂಡು ಹೋಗ್ಬೋದು. ಇದರಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಒಂದು 40 to 50% 4 ಟೈರು ಕೂಡ ಸಿಗುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಜೊತೆಗೆ ನಿಮಗೆ ಎಕ್ಸ್ಟ್ರಾ ಫಿಟೆಡ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ನಾನು ಒಳಗಡೆ ಯಾವುದೂ ಇಂಟೀರಿಯರ್ ತೋರಿಸ್ತಾ ಇಲ್ಲ, ಬರೀ ಎಕ್ಸ್ಟೀರಿಯರ್ ಮಾತ್ರ ತೋರಿಸ್ತಾ ಇದ್ದೀನಿ. ನಾನು ಅವಾಗಲೇ ಹೇಳಿದೆ ಆರಾಮಾಗಿ ನಿಮಗೆ 18 to 20 ಮೈಲೇಜು ಕೂಡ ನೀವು ಇದರಲ್ಲಿ ತಗೋಬೋದು. ಸೊ ಒಳ್ಳೆ ಪ್ರೊಫೈಲ್ ತಗೊಬನ್ನಿ. ಎಲ್ಲ ಕಾರ್ ಮೇಲೆ ಅಂತೂ ಈಸಿ ಲೋನ್ ಅಂತೂ ಆಗುತ್ತೆ. ಸೊ ಲೋನ್ ಕೊಡೋರು ಕೂಡ ಕಾಸ್ಟ್ 24 ಬೇರೆ ಲೋನ್ ಕೊಡೋರು ಯಾರು ಇಲ್ಲ. ಸೊ ವೀಕ್ಷಕರ ನೋಡ್ತಾ ಇದ್ರ ನೆಕ್ಸ್ಟ್ ಕಾರ್ ಬಂದು ಹ್ಯುಂಡೈ i20 ನಿಯೋಸ್ ಅಂತ. ಇದು ಕೂಡ ನಿಮಗೆ ಲೇಟೆಸ್ಟ್ ವೇರಿಯಂಟ್ ಇರುತ್ತೆ. ಓಕೆನಾ. ಹೊಸ ಮಾಡೆಲ್ ಗಾಡಿ ಇದು ಹ್ಯುಂಡೈ i20 ನಿಯೋಸ್ ಅಂತ ಬಂದಿದ್ದು. ಓಕೆನಾ. ಈ ಗಾಡಿ ಮಾಡೆಲ್ ಬಂದು ನಿಮಗೆ 2019 ಅಲ್ಲಿ ಲಾಂಚ್ ಮಾಡಿದ್ರು. ಈ ಗಾಡಿ ನಿಮಗೆ ಫುಲ್ಲಿ ಟಾಪ್ ಎಂಡ್ ಇರುತ್ತೆ. ಓಕೆನಾ. i20 ಸ್ಪೋರ್ಟ್ಸ್ AMT ಅಂತ ಹೇಳಿದ್ರೆ ನಿಮಗೆ ಆಟೋಮ್ಯಾಟಿಕ್ 1.2 ಲೀಟರ್ ಪೆಟ್ರೋಲ್ ಎಂಜಿನ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸಮೇತ ಈ ಕಾರಲ್ಲಿ ಬರ್ತದೆ. ಸೊ ನೋಡ್ತಾ ಇದ್ದೀರಾ KA 51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಈ ಗಾಡಿ ಬಂದು ನಿಮಗೆ ಮೆಟಾಲಿಕ್ ಬ್ಲೂ ಕಲರ್ ಅಲ್ಲಿ ಬರ್ತದೆ. ಇದರಲ್ಲೂ ಕೂಡ ನಿಮಗೆ ಟೈರ್ ಕಂಡೀಷನ್ ಕೇಳಿದ್ರೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಈ ಗಾಡಿ ಓಡಿರೋದು ಬರೀ 9,000 ಕಿಲೋಮೀಟರ್ ಮಾತ್ರ ಓಡಿದೆ. ಸಿಂಗಲ್ ಓನರ್ ಅಲ್ಲೇ ಇದೆ. ಈಗ ನೆಕ್ಸ್ಟ್ ತಗೊಂಡ್ರೆ ಈ ಗಾಡಿಗೆ ನೀವೇ ಸೆಕೆಂಡ್ ಓನರ್ ಆಗ್ತೀರಾ. ಸೊ ಆಫರ್ ಇರೋದ್ರಿಂದ i20 ಅಂತ ಹೇಳಿದೆ. ಈ ಗಾಡಿ ಬಂದು i20 ಅಲ್ಲ, i10 ನಿಯೋಸ್ ಇದು. i10 ಇರುತ್ತೆ. i10 ನಿಯೋಸ್ ಆಟೋಮ್ಯಾಟಿಕ್ AMT ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಆಫರ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಈ ಗಾಡಿ ಪ್ರೈಸ್ ಇತ್ತು 7,75,000 ರೂಪಾಯಿ ಹೇಳ್ತಿದ್ರು. ಸೊ ಈ ಸಾರಿ ನಿಮಗೆ ಸ್ಟಾಕ್ ಕ್ಲಿಯರೆನ್ಸ್ ಇರೋದ್ರಿಂದ ಈ ಕಾರ್ ಪ್ರೈಸ್ ಬಂದು 7,28,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ಸೊ 47,000 ಫ್ಲಾಟ್ ಡಿಸ್ಕೌಂಟ್ ಆಲ್ರೆಡಿ ಈ ಕಾರ್ ಮೇಲೆ ನಿಮಗೆ ಕೊಟ್ಟಿದ್ದಾರೆ. ಈ ಕಾರ್ ನೀವು ಲೋನಲ್ಲಿ ತಗೋತೀನಿ ಅಂತ ಹೇಳಿದ್ರೆ ಲೋನಲ್ಲಿ ತಗೋತೀನಿ ಅಂತ ಹೇಳಿದ್ರೆ ಈ ಕಾರ್ ಬಂದು ನಿಮಗೆ 14,233 ರೂಪಾಯಿ ತಿಂಗಳಿಗೆ ಕಟ್ಕೊಂಡು ಹೋಗ್ಬೋದು. 2019 ಮಾಡೆಲ್ i20 ನಿಯೋಸ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಈ ಗಾಡಿ ನೀವು ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಸೀದಾ ಕಾಸ್ಟ್ 24 ಜಕೂರ್ ಯಾರ್ಡ್ಗೆ ಬನ್ನಿ. ಕಾರ್ ನೋಡಿ, ಜಸ್ಟ್ ಒಂದು ಸ್ಕ್ಯಾನ್ ಮಾಡಿ, ಡೀಟೇಲ್ಸ್ ಫುಲ್ಲಿ ನಿಮಗೆ ಆ್ಯಪಲ್ಲೇ ತೋರಿಸುತ್ತೆ. ವೀಕ್ಷಕರೇ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಕಾರ್ ಬಂದು ನಿಮಗೆ ಸ್ಕೋಡಾದು ಕೋಡಿಯಾಕ್. ಓಕೆನಾ. ಈ ಗಾಡಿ ಬಂದು ನಿಮಗೆ 2017 ಮಾಡೆಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. 4x4 ಕಾರ್ ಇದು. ಓಕೆನಾ. ಇದು ಬಂದು ಆಕ್ಚುಲಿ ನಿಮಗೆ ಕಂಪ್ಲೀಟ್ ಫ್ಯಾಮಿಲಿ ಕಾರ್ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೀಟಿಂಗ್ ಕೆಪಾಸಿಟಿ ಬಂದು ಈ ಕಾರ್ ಬಂದು ನಿಮಗೆ 8 ಸೀಟರ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಇದು ಗಾಡಿ ಬಂದು ನಿಮಗೆ ಒಂದು ಫ್ಯಾಮಿಲಿ ಕಾರ್ ಅಂತ ಕೂಡ ಇದಕ್ಕೆ ಹೇಳ್ಬೋದು. 2017 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ಎಂಜಿನ್ ಇರುತ್ತೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. 90,000 ಕಿಲೋಮೀಟರ್ ಇದು ಗಾಡಿ ಮಾತ್ರ ಓಡಿರುತ್ತೆ. ಸೊ ಟೈರ್ ಕೇಳಿದ್ರೆ ಟೈರ್ ಒಂದು 20% ಟೈರ್ ಇರ್ಬೋದು. ಟೈರ್ ಮಾತ್ರ ನೀವು ಚೇಂಜ್ ಮಾಡಬೇಕಾಯ್ತದೆ. ಟಾಪ್ ಎಂಡ್ ವೇರಿಯಂಟ್ ಇದು ಹೇಳ್ಬೇಕಂದ್ರೆ ಶೋರೂಮ್ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಜೊತೆಗೆ ನಿಮಗೆ ಈ ಕಾರಲ್ಲಿ ನಿಮಗೆ ಸನ್ರೂಫ್ ಕೂಡ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಈ ಕಾರಲ್ಲಿ ನಿಮಗೆ ಫ್ಯಾಕ್ಟ್ರಿ ಫಿಟೆಡ್ ಸನ್ರೂಫ್ ಕೂಡ ಬರುತ್ತೆ. ಓಡಿರೋದು ಗಾಡಿ ನಿಮಗೆ 90,431 ಕಿಲೋಮೀಟರ್ ಮಾತ್ರ ಈ ಗಾಡಿ ಓಡಿರುತ್ತೆ. ಸೊ ಆಫರ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಈ ಗಾಡಿ ಪ್ರೈಸ್ ಇತ್ತು 21,15,000 ರೂಪಾಯಿ ಹೇಳ್ತಿದ್ರು. ಸೊ ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಗಾಡಿ ಪ್ರೈಸ್ ಬಂದು 20,56,000 ರೂಪಾಯಿಗೆ ಮಾತ್ರ ಈ ಗಾಡಿ ಇಟ್ಟಿದ್ದಾರೆ. ಸೆಕೆಂಡ್ ಓನರ್. ಓಕೆನಾ. ಈ ಗಾಡಿ EMI ಅಲ್ಲಿ ತಗೋತೀನಿ ಅಂತ ಹೇಳಕ್ ಹೋಗಿದ್ರೆ 39,134 ರೂಪಾಯಿ ತಿಂಗಳಿಗೆ ಕಟ್ಟಬೇಕು. 39,134 ರುಪೀಸ್ ಮಂತ್ಲಿ. 39,134 ರೂಪಾಯಿ ತಿಂಗಳನ್ನ ಕಟ್ಕೊಂಡು ಹೋಗ್ಬೇಕಾಯ್ತದೆ. ಇದಕ್ಕೂ ಕೂಡ ನಿಮಗೆ ಆರಾಮಾಗಿ 80% ಲೋನು ಕೂಡ ಆಗುತ್ತೆ. ಸೊ ಎಲ್ಲ ಆಫರ್ ಪ್ರೈಸ್ ಎಲ್ಲ ಹೋಗಿ ಈ ಕಾರ್ ಮೇಲೆ ನಿಮಗೆ 59,000 ರೂಪಾಯಿ ಆಲ್ರೆಡಿ ಆಫ್ ಮಾಡಿ ಈ ಗಾಡಿ ಪ್ರೈಸ್ 20,56,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಸ್ಕ್ರಾಚ್ ಡೆಂಟ್ ಇದು ಅದೊಂದು ಏನಿಲ್ಲ, ಬಹಳ ನೀಟಾಗಿ ಗಾಡಿ ಮೇಂಟೈನ್ ಆಗಿದೆ. ಸೊ ವೀಕ್ಷಕರ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಕಾರ್ ಬಂದು ತುಂಬಾನೇ ಯುನೀಕ್ ಕಲರ್ ಅಂತ ಕೂಡ ಹೇಳ್ಬೋದು. ಆಕ್ಚುಲಿ ಇದು ಗೋಲ್ಡ್ ಆರೆಂಜು ಇಲ್ಲ, ಗೋಲ್ಡ್ ಅಲ್ಲ. ಸೊ ಮಧ್ಯ ಕಲರ್ ಇದು ಗೋಲ್ಡ್ ಆರೆಂಜ್ ಅಂತ ನಾನು ಹೇಳ್ತೀನಿ. ಆಕ್ಚುಯಲ್ ಕಲರ್ ಏನಿದೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಗ್ರ್ಯಾಂಡ್ ಐಟನ್ 2016 ಮಾಡೆಲ್ ಸಿಂಗಲ್ ಓನರ್ ಅಲ್ಲಿ ಇದೆ. ಸ್ಪೋರ್ಟ್ಸ್ ವೇರಿಯಂಟ್ 1.2 ಲೀಟರ್ ಕಪಾ
ಇರುತ್ತೆ ಇದು ವೇರಿಯಂಟ್. ಓಕೆನಾ. ಈ ಕಾರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗ್ತಾ ಇದೆ. ಪೆಟ್ರೋಲ್ ಎಂಜನ್ KA03 ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಗಾಡಿ, 52,000 ಚಿಲ್ಲರೆ ಕಿಲೋಮೀಟರ್ಸ್ ಮಾತ್ರ ಓಡಿದ್ದು, ಸಿಂಗಲ್ ಓನರ್ ಅಲ್ಲಿ ಇದೆ. ಈಗ ತಗೊಂಡ್ರೆ ನೆಕ್ಸ್ಟ್ ಗಾಡಿಗೆ ನೀವೇ ಸೆಕೆಂಡ್ ಓನರ್ ಆಗ್ತೀರಾ. ಓಕೆನಾ. ಈ ಗಾಡಿ ಪ್ರೈಸ್ ಬಿಫೋರ್ ಆಫರ್ ಹಾಕಕ್ ಮುಂಚೆ ಈ ಗಾಡಿ ಪ್ರೈಸ್ ಇತ್ತು 5,02,000 ರೂಪಾಯಿ ಹೇಳ್ತಾ ಇದ್ರು. ಓಕೆನಾ. ಸ್ಟಾಕ್ ಕ್ಲಿಯರೆನ್ಸ್ ಅಲ್ಲಿ ಈ ಸರಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈ ಗಾಡಿ ಪ್ರೈಸ್ 4,63,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ಸೊ ಹಾಗೆ ನೋಡಕ್ ಹೋಗಿದ್ರೆ 39,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಆಲ್ರೆಡಿ ಇವರೇ ಮಾಡಿಬಿಟ್ಟಿದ್ದಾರೆ. ಈ ಗಾಡಿ ನೀವು ಕ್ಯಾಶ್ ಅಲ್ಲಿ ತಗೋತೀನಿ ಅಂದ್ರೂ ಕೂಡ 4,63,000 ರೂಪಾಯಿ ಕೊಡಬೇಕು. ಲೋನ್ ಅಲ್ಲಿ ತಗೋತೀನಿ ಅಂತ ಹೇಳಿದ್ರೆ ಈ ಕಾರು ನಿಮ್ಗೆ ತಿಂಗಳಿಗೆ 9,52,000 ರೂಪಾಯಿ ತಿಂಗಳನ್ನ ಕಟ್ಕೊಂಡು ಹೋಗ್ಬೇಕು. ಗಾಡಿ ಮಾತ್ರ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿ ಗಾಡಿ ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಮೈಲೇಜ್ ನೀವು ಕೇಳಿದ್ರೆ ಗ್ರ್ಯಾಂಡ್ ಐಟನ್ 16-17 ಮೈಲೇಜು ಕೂಡ ನಿಮಗೆ ಆರಾಮಾಗಿ ನಿಮಗೆ ಸಿಗುತ್ತೆ. KA03 ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಗಾಡಿ. ಈ ಗಾಡಿ ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇರುತ್ತೆ. ಸಿಂಗಲ್ ಓನರ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 1.2 ಲೀಟರ್ ಕಪ್ಪ ಪೆಟ್ರೋಲ್ ಇಂಜನ್ ಈ ಗಾಡಿ ಇರುತ್ತೆ. ವೀಕ್ಷಕರೇ ನೋಡ್ತಾ ಇದ್ರ ನಮ್ ನೆಕ್ಸ್ಟ್ ಕಾರ್ ಬಂದು ರೆನಾಲ್ಟ್ ಕೈಗರ್. ಹೊಸ ಗಾಡಿ ಎಲ್ಲರಿಗೆ ಗೊತ್ತು, ಇದು ಹೊಸ ಮಾಡೆಲ್ ಬಂದಿದ್ದು ರೆನಾಲ್ಟ್ ಅಲ್ಲಿ ಅಂತ. ರೆನಾಲ್ಟ್ ಈ ಗಾಡಿ ಬಂದು ನಿಮಗೆ ಕೈಗರ್ ಇರುತ್ತೆ. 2021 ಮಾಡೆಲ್. ಓಕೆನಾ. RXZ ಟಾಪ್ ಅಂಡ್ ವೇರಿಯಂಟ್ CVT RXZ ಟರ್ಬೋ ಅಂತ ಬರ್ತದೆ. ಪೆಟ್ರೋಲ್ ಗಾಡಿ ಬಟ್ ಟರ್ಬೋ ಇಂಜನ್ ಇರೋದ್ರಿಂದ ಒಳ್ಳೆ ಪಿಕಪ್ ಕೂಡ ಇದರಲ್ಲಿ ಸಿಗುತ್ತೆ. ಒಳ್ಳೆ ಮೈಲೇಜು ಕೂಡ ಈ ಕಾರಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ. CVT ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಈ ಗಾಡಿ ಓಡಿರೋದು ನಿಮಗೆ 48,938 ಕಿಲೋಮೀಟರ್ ಮಾತ್ರ ಈ ಗಾಡಿ ನಿಮಗೆ ಓಡಿರುತ್ತೆ. ಒಳ್ಳೆ ಆರಾಮಾಗಿ ಒಂದು 16 to 17 ಆರಾಮಾಗಿ ಮೈಲೇಜು ಕೂಡ ತಗೋಬಹುದು. ಆಟೋಮ್ಯಾಟಿಕ್ ಇದ್ರೂ ಕೂಡ ಆರಾಮಾಗಿ ನಿಮಗೆ ಒಳ್ಳೆ ಮೈಲೇಜು ಕೊಡುತ್ತೆ. ಈ ಕಾರಲ್ಲೂ ಕೂಡ ನಿಮಗೆ ಶೋರೂಮ್ ಫಿಟ್ ಅಲಾಯ್ ವೀಲ್ಸ್ ಬರ್ತದೆ. 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ರೀಸೆಂಟ್ ಆಗಿ ಚೇಂಜ್ ಮಾಡಿದ್ದಾರೆ. ಓಕೆನಾ. ಸೊ ಆಫರ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ಗಾಡಿ ಪ್ರೈಸ್ ಇತ್ತು 10,34,000 ರೂಪಾಯಿ ಕೋಟ್ ಮಾಡ್ತಿದ್ರು. ಸೊ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಈ ಕಾರ್ ಬಂದು ನಿಮಗೆ 8,69,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ಸೊ ಲೆಕ್ಕ ನೋಡ್ಬೇಕು ಅಂತ ಹೇಳಿದ್ರೆ ಈ ಕಾರ್ ನಿಮ್ಗೆ 1,65,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಆಲ್ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಸೊ EMI ಅಲ್ಲಿ ಈ ಗಾಡಿ ತಗೋಬೇಕು ಅಂತ ಇದ್ರೆ ತಿಂಗಳಿಗೆ 16,541 ರೂಪಾಯಿ ತಿಂಗಳನ್ನ ಕಟ್ಕೊಂಡು ಹೋಗ್ಬೋದು ಆರಾಮಾಗಿ. ಗಾಡಿ ಮಾತ್ರ ನಿಮ್ಗೆ ಸಿಡಾನ್ ಅಲ್ಲಿ ಅಂತ ಹೇಳಿದ್ರೆ ನೀವು ಮಿನಿ SUV ಅಂತ ಕೂಡ ಈ ಗಾಡಿಗೆ ಹೇಳ್ಬೋದು. ಒಳ್ಳೆ ಕಂಫರ್ಟಬಲ್ ಗಾಡಿ. ಎಸ್ಪೆಷಲಿ ಲಾಂಗ್ ಡ್ರೈವ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ತುಂಬಾನೇ ಒಳ್ಳೆ ಗಾಡಿ ಇರುತ್ತೆ. ಸೊ ವೀಕ್ಷಕರೇ ನೋಡಿದ್ರಿ, ನಾನು 20 ಗಾಡಿ ಚಿಲ್ಲರೆ ಆಲ್ರೆಡಿ ಫುಲ್ ತೋರಿಸಿದ್ದೀನಿ. ಯಾವ ಗಾಡಿ ಎಷ್ಟೆಷ್ಟು ಓಡಿದೆ, ಎಷ್ಟು ಕಿಲೋಮೀಟರ್, ಏನು ಪ್ರೈಸು, ಏನು EMI, ಆಫರ್ ಪ್ರೈಸ್ ಹೋಗಿ ಆಫರ್ ಡಿಸ್ಕೌಂಟ್ ಏನು ಸಿಕ್ಕಿದೆ ಅಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಮಾಡ್ತಾ ಫುಲ್ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸ್ಕೊಂಡಿದೆ. ಇನ್ಮೇಲೆ ವಿಡಿಯೋ ಮಾಡೋಕೆ ಆಗ್ತಾ ಇಲ್ಲ ನನ್ನ ಕೈಲೂ ಕೂಡ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ನಿಮಗೆ CAS24 ಜಕೂರ್ ಯಾರ್ಡ್ ಅಲ್ಲಿ ಗಾಡಿಗಳೆಲ್ಲ ಸ್ಟಾಕ್ ಅಲ್ಲಿ ಇದೆ. ಆಲ್ಮೋಸ್ಟ್ 700ಕ್ಕಿಂತ ಹೆಚ್ಚಾಗಿ ಗಾಡಿಗಳು ಇರೋ ತರ ಸ್ಟಾಕ್ ಅಲ್ಲಿ ಇದೆ ಈ ಯಾರ್ಡ್ ಅಲ್ಲಿ. ಸೊ ಎಲ್ಲಾ ಯಾರ್ಡ್ ಅಲ್ಲಿ ಈ ಸರಿ CAS24 ಅಲ್ಲಿ ಎಲ್ಲಾ ಕಡೆ ಆಫರ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಆಫರ್ ಮಾಡಕ್ ಹೋಗ್ಬಿಡಿ. ಏನಕ್ಕೆ ಅಂತ ಹೇಳಿದ್ರೆ ಸ್ಟಾಕ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ 400ಕ್ಕಿಂತ ಹೆಚ್ಚಾಗಿ ಕಾರು ಈ ಸರಿ ಆಫರ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ನೀವು ನನ್ನ ಚಾನಲ್ ಅಲ್ಲಿ ಮೊದಲನೇ ಸಾರಿ ಬಂದಿದ್ರೆ ದಯವಿಟ್ಟು ನನ್ನ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಮತ್ತೆ ಧನ್ಯವಾದಗಳು.